ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸುಮಾರು ದಿನಗಳಾಗಿದ ಮೇಲೆ ಇವತ್ತಿನ ದಿವಸ ನಾನು ಈ ವಿಡಿಯೋ ಮಾಡಬೇಕಾಗಿದೆ. ನಾನು ಹಿಂದಿನ ದಿನಗಳಲ್ಲಿ ಈ ಒಂದು ವಿಡಿಯೋ ಮಾಡಬೇಕೆಂಬುದಾಗಿ ಆಲೋಚನೆ ಇಟ್ಟುಕೊಂಡಾಗಲೂ ಮಾಡಲಿಕ್ಕೆ ಅಭ್ಯಂತರ ಆಯಿತು. ಆದರೆ ಇವತ್ತಿನ ದಿವಸ ದೇವರು ಅವಕಾಶ ಕೊಟ್ಟಿದ್ದಾನೆ. ನಮ್ಮೆಲ್ಲರ ಪ್ರಯೋಜನಾರ್ಥವಾಗಿ ಇವತ್ತಿನ ದಿವಸ ಈ ವಿಡಿಯೋವನ್ನು ಮಾಡಿ ಸಹೋದರಾದ ನಿಮ್ಮೆಲ್ಲರ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗ ಹಂಚಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಇಟ್ಕೊಂಡಿದ್ದೇನೆ. ದಯವಿಟ್ಟು ಈ ವಾಕ್ಯ ಭಾಗವನ್ನು ಕೊನೆಯ ತನಕ ನೀವು ಕೇಳಬೇಕಂಥೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ದಿವಸ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯದ ಮೇಲಿನ ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳನ್ನು ಸೈತಾನನ ಮಕ್ಕಳನ್ನು ಕುರಿತದ್ದು ಎಂಬುದಾಗಿ ಮೇಲೆ ಹೆಡ್ಡಿಂಗ್ನಲ್ಲಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳು ಯಾರು ಮತ್ತು ಸೈತಾನನ ಮಕ್ಕಳು ಯಾರು? ಈ ಒಂದು ಯೋಹಾನನ ಈ ಒಂದು 3 ಪತ್ರಿಕೆಯಲ್ಲೆಲ್ಲ ಮತ್ತು ಯೋಹಾನನ ಸುವಾರ್ತೆಯಲ್ಲೆಲ್ಲ ದೇವರ ಮಕ್ಕಳನ್ನು ಕುರಿತು ವಿಸ್ತಾರವಾದಂಥ ರೀತಿಯಲ್ಲಿ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಮತ್ತು ಪತ್ರಿಕೆಯಲ್ಲಿ ವಿವರಿಸಿದ್ದಾರೆ. ಇವತ್ತಿನ ದಿವಸ ದೇವರ ಮಕ್ಕಳು ಮತ್ತು ಸೈತಾನನ ಮಕ್ಕಳು ಯಾರು ಎಂಬುದಾಗಿ ನಮ್ಮೊಂದಿಗೆ ದೇವರು ತಿಳಿಸಿಕೊಡಲಿಕ್ಕಿದ್ದಾನೆ. ಇದನ್ನು ಕೇಳಲಿಕ್ಕಾಗುವ ಹಾಗೆ ಸಹಾಯ ಮಾಡಲಿ. ಲೋಕದಲ್ಲಿ ಜನರು ನಾವಿದ್ದೇವೆ. ದೇವರ ಮಕ್ಕಳು ಯಾರು ಮತ್ತು ಸೈತಾನನ ಮಕ್ಕಳು ಯಾರು, ಇದನ್ನು ನಾವು ಗ್ರಹಿಸಿಕೊಳ್ಳಿಕ್ಕಾಗುವ ಹಾಗೆ ದೇವರು ನಮಗೆಲ್ಲರಿಗೆ ಸಹಾಯ ಮಾಡಲಿ. ಮೊದಲನೆಯ 3ನೇ ಅಧ್ಯಾಯದ 1ನೇ ವಚನದಲ್ಲಿಯೇ ಬರೆಯಲ್ಪಟ್ಟ ಹಾಗೆ, ದೇವರ ಮಕ್ಕಳೆಂಬ ಹೆಸರು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ, ನಾವು ಆತನ ಮಕ್ಕಳಾಗಿದ್ದೇವೆ. ದೇವನಾಮ ಸ್ತೋತ್ರ ಉಂಟಾಗಲಿ. 1ನೇ ವಚನದಲ್ಲಿ ಹೇಳ್ತಾನೆ ಗೊತ್ತಾ, ದೇವರ ಮಕ್ಕಳೆಂಬಂಥ ಹೆಸರು ನಮಗೆ ಕೊಟ್ಟಿದ್ದಾನೆ. ಇದು ದೇವರ ಪ್ರೀತಿ. ದೇವರ ಮಕ್ಕಳಾಗಿ ನಮ್ಮನ್ನು ಆತನು ಕರೆದಿದ್ದಾನೆ. ಎಂಥ ಪ್ರೀತಿ ದೇವರು ನಮಗೆ ಮಾಡಿದ್ದಾನೆ. ನಾವು ದೇವರ ಮಕ್ಕಳಾಗಿದ್ದೇವೆ ಯಾವಾಗ ಆತನನ್ನು ನಾವು ನಂಬಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಮತ್ತು ಆತನ ಮಕ್ಕಳಾಗಿರ್ತಕ್ಕಂಥ ನಮಗೆ ಈ ಲೋಕ ಏನು ಗೊತ್ತಾ, ನಮ್ಮನ್ನು ಅರಿಯಲಾರದು. ಈ ಲೋಕ ನಮ್ಮನ್ನು ಸೇರಲಾರದು. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ಯಾಕಂದರೆ ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಆತನನ್ನು ಸಹ ಈ ಲೋಕದಲ್ಲಿ ತಿಳ್ಕೊಳ್ಳೇ ಇಲ್ಲ. ದೇವರ ಮಗನು ಎಂಬುದಾಗಿ ಕರೆಯುವಾಗ ಯಾರೂ ಆತನನ್ನು ನಂಬಲಿಲ್ಲ. ಆತನ ಸ್ವಂತ ಜನರು ಸಹ ನಂಬಲಿಲ್ಲ. ದೇವಕುಮಾರನು ನಾನು, ಮಸೀಹನು ನಾನು ಎಂಬುದಾಗಿ, ನಿಮ್ಮ ರಕ್ಷಕನು ನಾನು ಎಂಬುದಾಗಿ ಹೇಳಿದಾಗಲೂ ಅವರು ತಿಳಿಯಲಿಲ್ಲ. ದೇವರ ಮಕ್ಕಳು ಯಾರು ಎಂಬುದಾಗಿ ಅವರು ತಿಳಿದುಕೊಳ್ಳಲಿಲ್ಲ ಆತನ ಸ್ವಂತ ಜನ. ಈ ಹೊತ್ತು ಸಹ ನಾವು ಸ್ವಲ್ಪ ಹೊತ್ತು ದೇವರ ಮಕ್ಕಳು ಅಂತಕ್ಕಂಥದ್ದು ಏನು, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಆತನ ಮಕ್ಕಳಾಗಿ ನಮ್ಮನ್ನು ಸ್ವೀಕಾರ ಮಾಡಿದ್ದಾನೆ. ಆದ್ದರಿಂದ ಏನು ಮಾಡ್ತದೆ ಗೊತ್ತಾ, ಲೋಕ ನಮ್ಗೆ ತಿಳ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ಈ ಲೋಕದವರಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ಅದಕ್ಕೋಸ್ಕರವಾಗಿ ಈ ಲೋಕ ನಮ್ಮನ್ನು ದ್ವೇಷ ಮಾಡುತ್ತೆ. ಅದಕ್ಕೆ ಬರ್ತಾನ, ಆತನ ಮೇಲೆ ಈ ನಿರೀಕ್ಷಣೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. ದೇವರ ಮಕ್ಕಳಾಗಿರ್ತಕ್ಕಂಥವರು ಯಾವಾಗ ಕ್ರಿಸ್ತನಿಗೆ ನಾವು ಸ್ವೀಕಾರ ಮಾಡಿದ್ದೇವೆ, ನಾವು ಪ್ರತಿ ಸಮಯ ಪ್ರತಿ ಸಂದರ್ಭ ನಮ್ಮ ಜೀವಮಾನದಲ್ಲೆಲ್ಲ ನಮ್ಮನ್ನು ನಾವು ಏನು ಗೊತ್ತಾ ಶುದ್ಧಿ ಮಾಡಿಕೊಳ್ತಾ ಇರ್ತೀವಿ ಲೋಕದಾಗ. ಯಾಕಂದರೆ ನಾವು ದೇವರ ಮಕ್ಕಳು. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಮತ್ತು 4ನೇ ವಚನದಲ್ಲಿ ಬರೆಯಲ್ಪಟ್ಟ, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ, ಪಾಪವು ಅಧರ್ಮವೇ. ನೋಡಿ, ನಾವು ಯಾವಾಗ ದೇವರ ಮಕ್ಕಳಾಗಿದ್ದೇವೆ ನಾವು ಪಾಪ ಮಾಡುವವರು ಅಲ್ಲ.
ಯಾಕಂದರೆ ನಾವು ದೇವರಿಂದಲೇ ಹುಟ್ಟಿದರಾದ ಕಾರಣ ನಾವು ಪಾಪ ಮಾಡುವವರು ಅಲ್ಲ. ಈ ಪಾಪ ಅಂತಕ್ಕಂಥದ್ದು ಏನದು ಗೊತ್ತಾ? ಅಧರ್ಮ. ಅಧರ್ಮ ಅದು. ಅಧರ್ಮ ಅಂದರೆ ಗೊತ್ತಾ? ಧರ್ಮ ಬಿಟ್ಟು ನಡೀತಕ್ಕಂಥದ್ದು, ಆತನ ವಾಕ್ಯ ಬಿಟ್ಟು ನಡೀತಕ್ಕಂಥದ್ದು, ಆತನ ವಾಕ್ಯಗಳಿಗೆ ವಿರುದ್ಧವಾಗಿ ಜೀವಿಸ್ತಕ್ಕಂಥದ್ದು, ಆತನ ವಾಕ್ಯವನ್ನು ಪರಿಪಾಲನೆ ಮಾಡದೇ ಇರತಕ್ಕಂಥದ್ದು. ನಾವೇನು ಗೊತ್ತಂದ್ರೆ ಪಾಪ ಮಾಡುವವರು ಯಾವಾಗ ಆಗ್ತೇವೆ ಗೊತ್ತಾ? ಆತನ ವಾಕ್ಯವನ್ನು ತಪ್ಪಿ ನಡೆದಾಗ ಅಧರ್ಮಿಗಳು. ಯಾವಾಗ ನಾವು ವಾಕ್ಯ ತಪ್ಪಿ ನಡೀತೀವಿ ಪಾಪ ಮಾಡ್ತೀವಿ. ಪಾಪ ಏನು ಗೊತ್ತಾ? ಅಧರ್ಮ ಅದ. ದೇವ್ರ ಮಕ್ಕಳು ಪಾಪ ಮಾಡಲಾರರು. ಅಧರ್ಮ ಅಂತಕ್ಕಂಥದ್ದು ಏನದು ಗೊತ್ತಾ? ಪಾಪ ಅದ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೀತಕ್ಕಂಥದ್ದು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೀತಕ್ಕಂಥದ್ದು ಏನು ಗೊತ್ತಂದ್ರೆ ಇದು ಪಾಪ ಅದು. ಅದಕ್ಕೆ ಆತನಲ್ಲಿ ಪಾಪವಿಲ್ಲ, ಕ್ರಿಸ್ತನಲ್ಲಿ ಪಾಪವಿಲ್ಲ, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಯಾವಾಗ ನಾವು ದೇವ್ರ ಮಕ್ಕಳಾಗಿದ್ದೀವಿ ಅಂದಮೇಲೆ ನಾವೇನು ಗೊತ್ತಂದ್ರೆ ಪಾಪ ಮಾಡುವವರು ಅಲ್ಲ. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಯಾವಾಗ ಪಾಪ ಮಾಡ್ತಾನೆ ಅವ ಅಧರ್ಮೀಯನ. ಅವನು ಗೊತ್ತಾ? ಧರ್ಮ ಬಿಟ್ಟು ನಡೀತಕ್ಕಂಥವನು, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೀತಕ್ಕಂಥವನು, ದೇವರ ನಿಯಮಗಳಿಗೆ, ದೇವರ ವಾಕ್ಯಕ್ಕೆ, ದೇವರ ರಾಜ್ಯಕ್ಕೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಕ್ಕಂಥ ಇವನು ದೇವರನ್ನು ಕಂಡವನು ಅಲ್ಲ, ತಿಳಿದವನು ಅಲ್ಲ. ಅದಕ್ಕೇನು ಗೊತ್ತಾ ಅಂತಂದ್ರೆ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನಾವು ಸಹ ಕ್ರಿಸ್ತನಿಗೆ ನೀತಿವಂತರಾಗಿ ನಡೆಯುವವರಾಗಿರಬೇಕು ಮಕ್ಕಳು. ಕ್ರಿಸ್ತನು ಹೇಗೆ ತನ್ನ ತಂದೆಗೆ ನಂಬಿಕೆಯಿಂದ ಜೀವಿಸ್ತಾ ಇದ್ದಾನೋ ಆ ನಂಬಿಕೆಯೇ ಏನದು ಗೊತ್ತಾ ಅಂತಂದ್ರೆ ನೀತಿ ಅದ. ನಾವು ಕ್ರಿಸ್ತನಿಗೆ ನಂಬಿದ ಮೇಲೆ ನಾವು ನೀತಿವಂತರಾಗಿದ್ದೇವೆ. ನೀತಿವಂತರಾಗಿದ್ದ ಮೇಲೆ ಗೊತ್ತಾ ಆತನನ್ನು ಅನುಸರಿಸುವವರಾಗಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ, ಆತನ ಆಜ್ಞೆಗಳನ್ನು ಪಾಲನೆ ಮಾಡುವವರಾಗಿದ್ದೇವೆ. ಅದಕ್ಕೆ ಪಾಪ ಮಾಡುವವನು ಯಾರು ಗೊತ್ತಾ? ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಎಂಬುದಾಗಿ 3:8 ಮೊದಲನೇ ಯೋಹಾನ ಬರೆದ ಪತ್ರಿಕೆ 3:8 ಬರೆಯಲ್ಪಟ್ಟಿದೆ. ಏನಂತ ಗೊತ್ತಾ? ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಯಾರು ಪಾಪ ಮಾಡ್ತಾರ, ಯಾವನು ಪಾಪ ಮಾಡ್ತಾನೋ ಅವ ಸೈತಾನನ ಮಗ, ಇವ ಸೈತಾನನಿಂದ ಹುಟ್ಟಿದವನು. ಇದಕ್ಕೆ ಸೈತಾನನ ಮಗ ಅಂತ ಕರೀತಾರೆ. ಕರ್ತನಲ್ಲಿ ಪ್ರಿಯರೇ, ಸೈತಾನನೂ ಸಹ ಮಕ್ಕಳು ಹಾರ, ದೇವರಿಗೂ ಸಹ ಮಕ್ಕಳು ಹಾರ. ಹಾಗೆಯೇ ದೇವರ ಮಕ್ಕಳಿಗೂ ಸೈತಾನನ ಮಕ್ಕಳಿಗೂ ಇರತಕ್ಕಂಥ ವ್ಯತ್ಯಾಸ ಏನದಂತಕ್ಕಂಥದ್ದು, ಸೈತಾನ ಮಕ್ಕಳು ಯಾರು, ದೇವರ ಮಕ್ಕಳು ಯಾರು ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಸೈತಾನನಿಂದ ಯಾವ ಹುಟ್ಟಿದಾನ ಅವೇನು ಮಾಡ್ತಾ ಗೊತ್ತಾ? ಅನೀತಿವಂತನ, ಅವ ಅಧರ್ಮೀಯನ, ಅವ ಕೊಲೆಗಾರನ, ಅವೇನು ಗೊತ್ತಂದ್ರೆ ಮಾತು ತಪ್ಪಿ ನಡೀತಕ್ಕಂತಹನ. ದೇವರಿಗೂ ಅವನಿಗೆ ಯಾವ ಸಂಬಂಧ ಇಲ್ಲ. ಇವ ಅನೀತಿವಂತನ, ಇವ ಅಧರ್ಮೀಯನ. ಪರಲೋಕದಲ್ಲಿಯೂ ಸಹ ಇವನು ದೇವರಿಗೆ ತಿರುಗಿ ಬಿದ್ದವನ, ಅವ ಅಧರ್ಮೀಯನ. ಎಲ್ಲಿ ನೋಡಿದ್ರೆ ಅಧರ್ಮ, ಎಲ್ಲಿ ನೋಡಿದ್ರೆ ಅನ್ಯಾಯ, ಎಲ್ಲಿ ನೋಡಿದ್ರೆ ಅತ್ಯಾಚಾರ. ಅವ ಎಲ್ಲಿ ನಿಂತಿರ್ತಾನೆ ಅಲ್ಲಿ ಅನ್ಯಾಯ, ಅತ್ಯಾಚಾರ, ಯುದ್ಧ 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 ಭೂಮಿ ಮೇಲೆ ಉಕ್ಕಲಕ್ಕೆ ಬರ್ತವೆ. ಇವರು ಸೈತಾನನ ಮಕ್ಕಳು. ಅದಕ್ಕೆ ಸೈತಾನನ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಅಂತ ನೋಡುವಾಗ ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಸ್ವಾಮಿ ಅವತ್ತಿನ ದಿವಸ ಯಹೂದ್ಯರಿಗೆ ಈ ಮಾತು ಆಡ್ತಾ ಇದ್ದಾನೆ. 8:44 ಏನಂತ ಹೇಳ್ತಿದ್ದಾನೆ ಗೊತ್ತಂದ್ರೆ, ಸೈತಾನನು ನಿಮ್ಮ ತಂದೆ, ಸೈತಾನನು ನಿಮ್ಮ ತಂದೆ,
ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ಸೈತಾನನು ನಿಮ್ಮ ತಂದೆ ಎಂಬುದಾಗಿ ಅವತ್ತಿನ ದಿವಸ ಯಹೂದಿ ಕ್ರೈಸ್ತರಿಗೆ ಸ್ವಾಮಿ ಅವತ್ತಿನ ದಿವಸ ವಾದ ವಿವಾದ ಆಗುವಂಥ ಸಂದರ್ಭದಲ್ಲಿ ದೇವರು ಅವರಿಗೆ ಮಾತಾಡ್ತಿದ್ದರು. ನೀವು ಯಾರಿದ್ದೀರಿ ಗೊತ್ತಾ? ನೀವು ಅಬ್ರಹಾಮನ ಮಕ್ಕಳಲ್ಲ. ಅಬ್ರಹಾಮನು ಹೀಗೆ ಮಾಡಲಿಲ್ಲ. ಈಗ ನೀವು ಯಾರಿಗೂ ಗೊತ್ತಾ? ಸೈತಾನನು ನಿಮ್ಮ ತಂದೆ ಎಂಬುದಾಗಿ ಹೇಳುವಾಗ ಇಲ್ಲಿ ಕೆಳಗೇನು ಗೊತ್ತಂದ್ರೆ ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನ ಮತ್ತು 4:8 ಬರೆಯಲ್ಪಟ್ಟಿದೆ. ಇವನು ಯಾರು? ಈಗ ಯಾರು ಇವ? ಸೈತಾನನು. ಸೈತಾನ ನಿಮ್ಮ ತಂದೆ ಅಂತ ಹೇಳುವಾಗ ಸೈತಾನನಿಗೂ ಸಹ ವಂಶ ಇದೆ. ಇದೇನು ಗೊತ್ತಾ? ಆದಿಯಲ್ಲಿ ಸೈತಾನನು ಇದೇ ಕಾರ್ಯ ಮಾಡಿದ. ಅದಕ್ಕೆ ಸೈತಾನನಿಗೇನು ಗೊತ್ತಾ? ಇಂಥ ಒಂದು ವಂಶ ಪ್ರಾರಂಭದಲ್ಲಿ ಏನು ಗೊತ್ತಾ? ಅಧರ್ಮೀಯನವ. ಇವು ಯಾವಾಗಲೂ ಅಧರ್ಮ ಮಾಡ್ತಕ್ಕಂಥ ಮನುಷ್ಯನವ. ಇವೇನು ಗೊತ್ತಂತಂದ್ರೆ ಆವತ್ತಿನ ದಿವಸ ಪಾಪ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ನೋಡ್ತೇವೆ ಆದಿಯಲ್ಲಿ ಏನು ಗೊತ್ತಾ ಅಂದ್ರೆ ಸೈತಾನನು ಮಾಡಿರ್ತಕ್ಕಂಥ ಈ ಒಂದು 3ನೇ ಅಧ್ಯಾಯದ ಭಾಗದಲ್ಲಿ ನಾವು ನೋಡ್ತೇವೆ ಅಂತ ಗೊತ್ತಾ? ಸೈತಾನನು ಆ ಸ್ತ್ರೀಯೊಂದಿಗೆ ಬಂದು ಮಾತನಾಡಿ ಅವಳನ್ನು ಮಡಿದನು ಗೊತ್ತಂತಂದ್ರೆ ತಿನ್ನಲಾರದಂಥ ಹಣ್ಣನ್ನು ತಿನ್ನಿಸಿದ. ದೇವರವರಿಗೆ ಆಜ್ಞೆ ಕೊಟ್ಟಿದ್ದ ಆದಾಮ ಹವ್ವ ಅವರಿಗೆ, ನೀವು ಈ ಹಣ್ಣನ್ನು ಮುಟ್ಟಬಾರದು, ತಿನ್ನಬಾರದು, ನೋಡಬಾರದು. ಯಾವುದು ಮುಟ್ಟಬಾರದು, ಯಾವುದು ತಿನ್ನಬಾರದು ಎಂಬುದಾಗಿ ಹೇಳಿದ ಅದು ಆಜ್ಞೆ ಇತ್ತು, ಅದು ವಾಕ್ಯ ಇತ್ತು, ಅದು ಧರ್ಮ ಇತ್ತು. ನೀವು ಧರ್ಮ ಏನದು ಗೊತ್ತಾ? ನಾನು ನಿಮಗೆ ಏನು ಹೇಳಿದೆ ಅದನ್ನೇ ನೀವು ತಿನ್ನಬೇಕು, ಅದನ್ನೇ ನೀವು ಅನುಭವಿಸಬೇಕೆಂಬುದಾಗಿ ಹೇಳಿದೆ. ಆದರೆ ಸೈತಾನನವರು ನೀವು ಮರಳುಗೊಳಿಸಿ ಏನು ಮಾಡ್ತಿದ್ದಾನೆ ಗೊತ್ತಾ? ಅಲ್ಲಿ ಆದಾಮ್ ಇಲ್ಲ, ಅಲ್ಲಿ ಹವಳ ಒಬ್ಬಳಾಗಿರುವಾಗ ಅವಳಿಗೆ ಮರಳುಗೊಳಿಸಿ ಆ ಹಣ್ಣನ್ನು ತಿನ್ನಿಸಿದ್ದಾನೆ. ಅಧರ್ಮ. ವಾಕ್ಯ ತಪ್ಪಿ ಹೋದಳು, ವಾಕ್ಯ ತಪ್ಪಿ ಹೋದಳು, ಆತನ ನಿಯಮ ಬಿಟ್ಟು ಹೋದಳು. ಲಾಲೆಸ್ನೆಸ್ ಅಂತಾರೆ, ಅಧರ್ಮ. ವಾಕ್ಯ ತಪ್ಪಿ ನಡೀತಕ್ಕಂಥದ್ದು ಅಧರ್ಮ. ದೇವರು ಹೇಳಿದಂಥ ಮಾತು ಮೀರಿ ನಡೀತಕ್ಕಂಥದ್ದು ಅಧರ್ಮ. ಆಕೆಯ ವಾಕ್ಯ ತಪ್ಪಿ ನಡೆದಳು, ಆ ಹಣ್ಣನ್ನು ತಿಂದಳು. ಅದು ನೋಡುವುದಕ್ಕೆ ಚೆಂದಿತ್ತು, ತಿನ್ನುವುದಕ್ಕೂ ಚೆನ್ನಾಗಿತ್ತು, ಜ್ಞಾನೋದಯಕ ಬೇಕಾಗಿತ್ತು ಆಕೆ. ಸೈತಾನನ ಜ್ಞಾನ ಇದು. ಯಾವಾಗದ ಹಣ್ಣು ತಿಂದಳು, ತಾ ತಿಂದಿದ್ದಲ್ಲದೆ ದೇವರ ಮಗನಾಗಿರ್ತಕ್ಕಂಥ ಆದಾಮನಿಗೂ ಸಹ ಏನು ಗೊತ್ತಾ ಇದನ್ನು ಕೊಟ್ಟಳು. ಅವನು ಸಹ ತಿಂದ. ತಿಂದಿದ ಮೇಲೆ ಗೊತ್ತಾ ಜ್ಞಾನ ಬಂತು. ಯಾವ ಜ್ಞಾನ? ಲೋಕದ ಜ್ಞಾನ. ಲೋಕದ ಜ್ಞಾನ ಏನಿದೆ? ಬತ್ತಲೆಯ ಜ್ಞಾನ. ಬತ್ತಲೆ ಆದರು. ಅವ್ರ ಹಿಂದೆ ಬತ್ತಲೆ ಆಗಿರುವಾಗ ಅವರಿಗೆ ಜ್ಞಾನ ಇರಲಿಲ್ಲ. ನಾವು ಬತ್ತಲೆ ಆಗಿದ್ದೀವಿ ಅಂತಕ್ಕಂಥದ್ದು ಅವ್ರಿಗೆ ಇರಲಿಲ್ಲ. ಅವರಿಗೆ ಅರುನೇ ಇರಲಿಲ್ಲ. ಅರುವು ಯಾವಾಗ ಬಂತು? ಆ ಹಣ್ಣು ತಿಂದಾಗಲೇ. ತಾನು ತಿಂದಳು, ತನ್ನ ಗಂಡನನ್ನು ತಿನ್ನಿಸಿದಳು, ಇಬ್ಬರು ಬತ್ತಲೆ ಆದರು. ಇಹಲೋಕದ ಜ್ಞಾನ ಬತ್ತಲೆಯ ಜ್ಞಾನ. ಇಹಲೋಕದ ಜ್ಞಾನ ಹುಚ್ಚು ಜ್ಞಾನ, ಬತ್ತಲೆಯಾಗಿರ್ತಕ್ಕಂಥದ್ದು. ಇದೇನು ಗೊತ್ತಾ? ದೇವರಿಗೆ ಅಸಹ್ಯವಾಗಿರ್ತಕ್ಕಂಥ ಜ್ಞಾನ. ಇದು ಲೋಕ, ಕೆಟ್ಟ ಲೋಕ ಇದು. ಕರ್ತನಲ್ಲಿ ಪ್ರಿಯರೇ, ಯಾವಾಗ ಅವರ ಕಣ್ಣು ತೆರೆಯಿತು, ದೇವರ ಜ್ಞಾನ ಹೊರಟು ಹೋಯಿತು, ದೇವರ ಆತ್ಮ ಹೊರಟು ಹೋಯಿತು. ಈಗ ಅವರಲ್ಲಿ ಏನದು ಗೊತ್ತಾದ್ರೆ ಸೈತಾನನ ಆತ್ಮ ರೀ. ಬರೀ ದುರಾತ್ಮನ ವಶದಲ್ಲಿ ಬಿದ್ದು ಹೋಗಿದ್ದಾರೆ. ಅವ ಹೇಳಿದ ಹಾಗೆ ಕೇಳ್ತಾರೆ, ಅವನು ಮಾಡಿದ ಹಾಗೆ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಗೊತ್ತಾ, ಇಲ್ಲಿ ನ್ಯಾಯ ತೀರ್ಪಿಗೆ ಅವ್ರು ಗುರಿಯಾದರು. ಯಾವಾಗ ದೇವರಾಜ್ಞೆ ಮೀರಿ ಹೋದರು ನ್ಯಾಯ ತೀರ್ಪಿಗೆ ಗುರಿಯಾದರು. ಸೈತಾನನು ಸಿಕ್ಕಾಕೊಂಡ, ಹವ್ವ ಮತ್ತು ಆದಾಮ ಇವರು ಸಿಕ್ಕಾಕೊಂಡು ನ್ಯಾಯ ತೀರ್ಪಿಗೆ ಗುರಿಯಾದರು. ಆ ಗುರಿಯಾಗಿದ ಮೇಲೆ ಗೊತ್ತಿಲ್ಲ, ಧರ್ಮಶಾಸ್ತ್ರ ತಪ್ಪಿ ನಡೆದರು. ತಪ್ಪಿ ನಡೆದವರು ಯಾರು? ಸೈತಾನನು. ಯಾವಾಗ ಹಣ್ಣು ತಿನ್ನಿಸಿದ,
ಅಲ್ಲಿ ಏನಾಗಿದೆ ಗೊತ್ತಾ, ಅಧರ್ಮ ಆಗಿ ಹೋಯಿತು. ಅಧರ್ಮ ಆಗಿದ ಮೇಲೆ ಏನು ಗೊತ್ತಾ, ನ್ಯಾಯ ತೀರ್ಪಿಗೆ ಗುರಿಯಾದ. ಆಗ ತೋಟದಲ್ಲಿ ಬಂದು ಕೇಳ್ತಾ ಇದ್ದಾರ, ಆದಾಮ ಆದಾಮ ಎಲ್ಲಿದ್ದೀ? ಬಚ್ಚಿಟ್ಕೊಂಡಿದ್ದ. ದೇವರೊಂದಿಗೆ ಅನ್ಯೋನ್ಯವಾಗಿರ್ತಕ್ಕಂಥ ಆದಾಮ ಇವತ್ತು ದಿವಸ ಎಲ್ಲಿದ್ದಾನೆ ಗೊತ್ತಾ? ಹಣ್ಣು ತಿಂದು ಬತ್ತಲೆಯಾಗಿ ಮರದ ಸಂದಿನಲ್ಲಿ, ಮರಗಳ ನೆರಳಿನಲ್ಲಿ ಅಡಗಿಕೊಂಡು ಕೂತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ದಿವಸ ಲೋಕ ಪಾಪದಲ್ಲಿ ಮುಚ್ಚಿಕೊಂಡು ಕೂತಿದೆ. ಪಾಪದಲ್ಲಿ ಏನು ಗೊತ್ತಾ, ಮುಚ್ಚಿಕೊಂಡಿದೆ. ಪಾಪ ಮುತ್ತಿದೆ. ದೇವರಿಗೆ ಭಯ ಆಗ್ತದೆ, ದೇವರು ಕಂಡ್ರೆ ಭಯ ಆಗ್ತದೆ, ದೇವರ ವಾಕ್ಯ ಭಯ ಆಗ್ತದೆ. ದೇವ್ರ ಜ್ಞಾನ ಅವ್ರಿಗೆ ಇಷ್ಟ ಇಲ್ಲ, ಬಚ್ಕೊಂಡಿದ್ದಾರೆ. ಯಾಕೆ? ನಾಚಿಕೆ ಬಂದಿದೆ. ಯಾವಾಗ ಬತ್ತಲೆ ಆಗಿದ್ದಾರೆ, ನಾಚಿಕೆ ಬಂದಿದೆ. ನಾಚಿಕೆ ಅಂತಕ್ಕಂಥದ್ದು ಮೊದಲಿರಲಿಲ್ಲ. ಯಾವಾಗ ಇವರು ಹಣ್ಣು ತಿಂದರು, ಆವಾಗ ಬತ್ತಲೆ ಆದರು, ಆವಾಗ ನಾಚಿಕೆ ಬರೋಕ್ಕೆ ಸಾಕು. ಇದು ಯಾರು ಕಲಿಸಿದ್ರು? ಬತ್ತಲೆಯ ಜ್ಞಾನ, ಇಹಲೋಕದ ಜ್ಞಾನ, ದೇವ್ರ ಜ್ಞಾನದ ಮುಂದೆ ಹುಚ್ಚುತನ. ಇಹಲೋಕದ ಎಂಥ ಜ್ಞಾನಿಯಾಗಿರಲಿ, ಎಂಥ ಸೈಂಟಿಸ್ಟ್ ಇರಲಿ, ಎಂಥ ವಿಜ್ಞಾನಿ ಆಗಿರಲಿ, ಎಂಥ ಡಾಕ್ಟ್ರ್ ಆಗಿರಲಿ, ಎಂಥ ಪದವೀಧರನಾಗಿರಲಿ, ಯಾರು ಗೊತ್ತಾ? ಹುಚ್ಚು ಜ್ಞಾನ, ಬತ್ತಲೆಯ ಜ್ಞಾನ, ಹುಚ್ಚು ಜ್ಞಾನ. ಇದು ದೇವ್ರ ಜ್ಞಾನ ಇಲ್ಲ. ಅದಕ್ಕೋಸ್ಕರವಾಗಿ ಆವಾಗ ಅವರು ನ್ಯಾಯ ತೀರ್ಪಿಗೆ ಗುರಿಯಾದರು. ಆಗಿದ ಮೇಲೆ, ಇದೇನು ನೀನು ಮಾಡಿದಮ್ಮ ಅವ್ವ, ಇದೇನು ಮಾಡಿದೆಯವ್ವ ನೀನು, ಇದೇನು ನೀ ಮಾಡಿದಿ? ಆಗತ್ತೆ, ಸ್ವಲ್ಪ ನನಗೆ ವಂಚಿಸಿದ ಸ್ವಾಮಿ, ನಾ ತಿಂದಿದ್ದು. ನಾನು ನಿನಗೇನು ಹೇಳಿದೆ? ಆ ಸರ್ಪನ ಮಾತು ಕೇಳಬಾರ್ದಂತ ನಾನು ನಿಮ್ಗೆ ಹೇಳಿದ್ದೇನಲ್ಲ. ನಾನು ನಿಮ್ಗೆ ಹೇಳಿರ್ತಕ್ಕಂಥ ನನ್ನ ವಾಕ್ಯ ನೀವು ಮೀರಿ ನಡೆದಿದ್ದಲ್ಲ. ಯಾಕೆ ಮೀರಿ ನಡೆದಿ? ಅವನ ಮಾತು ಕೇಳಿ ಏನು ಗೊತ್ತಾ, ನನಗಾಗಲೇ ಮೀರಿ ಹೋದೆಯಲ್ಲ. ನನಗಾಗಲೇ ಮೀರಿ ಹೋಗಿ ಇವತ್ತು ದಿವಸ ಬತ್ತಲೆ ಆದಿ, ಮತ್ತು ನಿನ್ನ ಯಜಮಾನನಿಗೂ ಸಹ ಬತ್ತಲೆ ಮಾಡಿಬಿಟ್ಟು ಲೋಕ ಶಾಪಗ್ರಸ್ತ ಆಗಿ ಹೋಯಿತು. ಲೋಕದಾಗೆಲ್ಲ ಪಾಪ ತುಂಬಿ ಹೋಯಿತು. ಇಡೀ ಜಗತ್ತಿನೆಲ್ಲ ಮರಣ ಬಂತು. ಇಡೀ ಜಗತ್ತಿನೆಲ್ಲ ಸಾಯಬೇಕಲ್ಲ ಇವತ್ತು ದಿವಸ ನಿನ್ನ ನಿಮಿತ್ತವಾಗಿ. ಇವತ್ತಿನ ದಿವಸ ಇದನ್ನೇನು ಮಾಡಿದೆ ನೀನು? ಸರ್ಪ ನನ್ನನ್ನು ವಂಚಿಸಿತು ಅಂತ ಹೇಳ್ತಾ ಇದ್ದ. ನಾ ತಿಂದೆ. ಸರ್ಪ ನನಗೆ ವಂಚಿಸ್ತು, ನಾ ತಿಂದೆ. ಅಯ್ಯೋ, ತಿಂದಿದ ಮೇಲೆ ಏನಾಯ್ತು ಗೊತ್ತಾ? ಆಗ ಯೋಹೋವನು ಆ ಸರ್ಪ ಕೇಳ್ತಾನೆ, ಸರ್ಪ, ಈ ಕಾರ್ಯ ನೀ ಮಾಡಿದ್ದಿ, ಏನು ಮಾಡಿದ್ದೀನಿ? ಮಾಡಿದ್ದಿ, ಏನು ಮಾಡಿದ ನಾವು? ಈ ಕಾರ್ಯವನ್ನು ನೀನು ಮಾಡಿದ್ದಿ. ಕರ್ತನಲ್ಲಿ ಪ್ರಿಯರೇ, ಬಹಳ ಜಾಗೃತಿಯಿಂದ ನೀವು ಸೈತಾನನಿಗೆ ದೇವರು ಮಾತಾಡ್ತಕ್ಕಂಥ ವಿಧಾನ ಸರಿಯಾಗಿ ನೀವು ಕೇಳ್ರಿ. ಈ ವಾಕ್ಯ ಗೊತ್ತಾ ಮನುಷ್ಯರ ಜ್ಞಾನ ಅಲ್ಲ, ಸತ್ಯವೇದ ಗೊತ್ತಾ ಮನುಷ್ಯರ ಜ್ಞಾನ ಅಲ್ಲ, ದೈವ ಜ್ಞಾನ ಅದು, ಆತ್ಮದ ಜ್ಞಾನ ಅದಿದೆ. ಅರ್ಥ ಮಾಡ್ಕೊಳ್ಬೇಕು. ಇದೇ ನಮಗಿನ್ನೂ ಅರ್ಥ ಆಗಿಲ್ಲ. ಇವತ್ತು ದಿವಸ ಸ್ವಲ್ಪ ಹೊತ್ತು ನಾನು ಭಾಳ ಸಮಯ ತಗೊಳ್ಳಲ್ಲ. ಎಷ್ಟೋ ಜನ ಸಹ ನೀವು ಭಾಳ ಉದ್ದಕ್ಕಾಗಿ ಏನು ಗೊತ್ತ, ವೀಡಿಯೋ ಮಾಡ್ತೀರಿ, ಎಲ್ಲ ಸಣ್ಣದು ಮಾಡಬೇಕು ಅಲ್ರಿ. ಇಂಥ ವಿಷಯಗಳೆಲ್ಲ ಹೇಳಬೇಕು, ಇಲ್ಲಿ ಸಣ್ಣ ವಿಷಯ ಹೇಳ್ತೀರಿ, ನಿಮ್ಗೆ ಹೆಂಗೆ ಅರ್ಥ ಆಗೈತೆ ರೀ? ಪೂರ್ತಿ ಕೇಳಿ, ಸ್ವಲ್ಪ ಪ್ರಯತ್ನ ಮಾಡಿರಿ, ವಾಕ್ಯ ಪೂರ್ತಿ ಕೇಳಿ, ಗೊತ್ತಾಗಬೇಕಾಗ್ಯದ. ಗೊತ್ತೇ ಇಲ್ಲ, ಏನು ಹಣ್ಣಂಬದೇ ಗೊತ್ತಿಲ್ಲ ನಿಮಗೆ ಇನ್ನೂ. ಅದು ಆ್ಯಪಲ್ ಅಂತ ಇದ್ದೀರಿ, ಅದು ಯಾವುದೋ ಮರದ ಹಣ್ಣು ಅಂತ ಇದ್ದೀರಿ. ಅದು ಮರದ ಹಣ್ಣು ಅಲ್ಲ, ಆ್ಯಪಲ್. ಅದು ನೀನೇ, ಆ ಮರ ನೀವೇ. ಆ ಮರದ ಹಣ್ಣೇನು ಗೊತ್ತಾ, ಮತ್ತೊಬ್ಬರು ತಿಂದಿದ. ನೀ ತಿನ್ನತಕ್ಕಂಥ ಹಣ್ಣು ಮತ್ತೊಬ್ಬರು ತಿಂದಿದ. ಇದು ನಿನಗೆ ಅರ್ಥ ಆಗಬೇಕಾಗಿದೆ. ಪ್ರಾರಂಭದಲ್ಲಿ ಸೈತಾನ ಈ ರೀತಿ ನಿಮ್ಮನ್ನು ಮರಳುಗೊಳಿಸಿದ್ದಾರೆ. ಸೃಷ್ಟಿ ಕೆಟ್ಟು ಹೋಯಿತು, ಜಗತ್ತಾಯ್ತದು, ಪ್ರಪಂಚ ಆಗೋಯ್ತು, ಪರಪಂಚ ಆಗೋಯ್ತದು. ಯಾವಾಗ ಸೈತಾನನ ಮಾತು ಕೇಳೋದನ್ನು ಹಣ್ಣು ತಿಂದಳು, ಪ್ರಪಂಚ ಮ್ಯಾಪ್ ಕೇಳಿದರೆ ಪ್ರಪಂಚ ಅಂದರೆ ಏನು? ಜಗತ್ತು ಅಂದ್ರೇನು? ಜಗ್ಗುರಾತ್ ಅಂದರೆ ಗೊತ್ತು, ಗೋಪುರ, ಬಾಬೇಲ್ ಆಗೋಯ್ತು. ಇದು ಅರ್ಥ ಆಗಬೇಕು. ಇದು ಬೈಬಲ್ ಥಿಯಾಲಜಿ ಭಾಳ ಡೀಪ್ ಇದೆ, ಅರ್ಥ ಮಾಡ್ಕೋಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಜ್ಞಾನ ನಮಗೆ ಬೇಕು. ಒಂದು ವೇಳೆ ಕರ್ತನ ಜ್ಞಾನ ಇದ್ದಲ್ಲಿ ನಮಗೇನು ಗೊತ್ತಿಲ್ಲ. ಅದು ಬರೀ ಒಂದು ಪುಸ್ತಕ ಅಲ್ಲ, ಇದು ದೇವ್ರ ಜ್ಞಾನ ಅದೇ. ಆವತ್ತೊಂದು ದಿವಸ ಏನು ಗೊತ್ತಾ, ಇದೇನು ನೀನು ಮಾಡಿದ್ದಿ ಎಂದಾಗ, ಸರ್ಪ ನನ್ನನ್ನು ವಂಚಿಸಿತು, ನಾ ತಿಂದೆ, ಶಾಪಕ್ಕೆ ಗುರಿಯಾದ. ಈಗ ಸೈತಾನೇ ಈ ಕಾರ್ಯ ಮಾಡಿದ್ದರಿಂದ ಈಗ ಭೂಮಿ ಮೇಲೆ ಶಾಪಗ್ರಸ್ತ ಆದಿ. ನಿನ್ನ ಕೈಕಾಳುಗಳು ಹೊರಟು ಹೋಗಲಿ. ಈಗ ನೀ ಭೂಮಿಯನ್ನು ಗೊತ್ತಂದ್ರೆ ಹೊಟ್ಟೆ ಮೇಲೆ ಹರ್ಕೊಂಡು ತಿರುಗಬೇಕು. ನಾನು ಹೊಟ್ಟಿನಿಂದ ಹರಿಬೇಕು ನೀನು. ಅಂದ್ರೆ ಅರ್ಥ ಮೊದಲು ಅವನು ಕಾಲುಗಳಿದ್ದು, ಕೈಗಳಿದ್ದು, ದೊಡ್ಡ ಶರೀರ ಇತ್ತು. ಭಾಳ ಸುಂದರವಾದಂಥ ಪ್ರಾಣಿ ಇತ್ತು. ಈಗ ಏನಾಗಿದೆ ಗೊತ್ತಾ, ಪ್ರಾಣಿ ಅಲ್ಲ, ಇಲ್ಲೇನಾಗಿದೆ ಗೊತ್ತಾ, ಈಗ ಜಂತು ಆಗಿದೆ. ಅದು ದೊಡ್ಡ ಪ್ರಾಣಿ ಹೋಗಿ ಜಂತು ಆಯಿತು. ದೇವ್ರ ಶಾಪ ಬಂತು, ಹೊಟ್ಟಿಲಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು.
ಮಣ್ಣು ತಿನ್ನಬೇಕದು ಯಾವತ್ತೂ ಡಸ್ಟ್ ತಿಂತದೆ. ನೀನು ಹೊಟ್ಟೆ ಏನು ಗೊತ್ತು, ನಿನ್ನ ಶಾಪಗ್ರಸ್ತ ಆದಿ ಹೊಟ್ಟೆಯಿಂದ ಹರಿದು ಬರೀ ಮಣ್ಣು ತಿಂದು ಏನು ಗೊತ್ತಾ, ನೀ ಬದುಕಬೇಕು. ಅದಕ್ಕೆ ನಾಲಿಗೆ ಏನು ಮಾಡ್ತದೆ ಗೊತ್ತು, ಯಾವಾಗಲೂ ನಾಲಿಗೆ ಹೊರಗೆ ಹೊರಗೆ ಮಾಡ್ತಾ ಇರ್ತದೆ. ಯಾರು ಗೊತ್ತಾ, ಮಣ್ಣು ಬಗ್ತದೆ ಮೇಲೆ. ಯಾವುದೇ ಮಾಂಸಾಹಾರಿ ಯಾವುದೇ ಕಪ್ಪಿ ನುಂಗ್ತಂದ್ರೆ ಏನು ಗೊತ್ತಾ, ಅದ್ರ ಪೇಲೆ ಏನು ಮಾಡಬೇಕು, ಮಣ್ಣು ನುಂಗಿದ್ರೆ ಅದ್ರ ಹೊಟ್ಟೆ ತುಂಬ ಶಾಪ. ಈಗ ಇಲ್ಲಿ ಭಾಳ ಡೀಪ್ ಇದೆ. 3ನೇ ಅಧ್ಯಾಯ 15ನೇ ವಚನ ಹೇಳತ್ತಾನೆ ದೇವರಿಗೆ, ಈಗ ನಿನಗೂ ಈ ಸ್ತ್ರೀಗೂ, ನಿನಗೂ ಈ ಒಂದು ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ಇರುವ ಹಾಗೆ ಮಾಡುವೆ. ತೀರ್ಪು ಶುರುವಾಯ್ತು. ಯಾವಾಗ ಆಜ್ಞೆ ಮೀರಿ ಹೋದರು, ಯಾವಾಗ ದೇವರ ಆಜ್ಞೆ ಮೀರಿ ಹೋದರು, ಉಲ್ಲಂಘಿಸಿದರು. ಕರ್ತನಲ್ಲಿ ಪ್ರಿಯರೇ, ಈಗ ಏನಾಗಿದೆ ಗೊತ್ತಾ, ದೇವರು ಹೇಳ್ತಾರೆ ನಿನಗೂ ಈ ಸ್ತ್ರೀಗೂ ಈಗ ನ್ಯಾಯ ತೀರ್ಪು. ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಂದ್ರೇನು, ಸೈತಾನನಿಗೂ ಸಂತಾನ ಆದ. ಸೈತಾನನಿಗೂ ಸಹ ಮಕ್ಕಳು ಹುಟ್ಟುತ್ತಾರೆ, ಹುಟ್ಟ್ಯಾರ. ಇವತ್ತು ದಿವಸ ಪ್ರಪಂಚ ಅದೇ ಅದ, ಸೈತಾನನ ಸಮಾಜ ಅಂತ ಕರೀತಾರೆ. ಅವತ್ತೇನು ಗೊತ್ತಾ, ತೋಟದಲ್ಲಿ ಪ್ರಾರಂಭ ಆಗೋಯ್ತು, ಅಧರ್ಮ ಆಗಿ ಹೋಯ್ತು ಅವತ್ತಿನ ದಿವಸ. ಅಲ್ಲೇನು ಗೊತ್ತಾ, ನಾವು ನೋಡ್ತೇವೆ ಗೊತ್ತಾ, ಈ ನಿನಗೂ ಈ ಸ್ತ್ರೀಯ ಸಂತಾನ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನ. ಈಗ ಸ್ತ್ರೀಯಿಂದ ಒಂದು ಸಂತಾನ ಆಗ್ತದೆ, ಈಗ ನಿನ್ನಿಂದ ಒಂದು ಸಂತಾನ ಆಗ್ತದೆ. ಇವು ಎರಡೂ ಸಂತಾನಗಳು ಒಂದಕ್ಕೊಂದು ವಿರುದ್ಧವಾಗಿರ್ತದೆ. ನೀ ಏನು ಗೊತ್ತಾ, ಆಕೆಯ ಸಂತಾನದ ಹಿಮ್ಮಡಿ ಕಚ್ಚಬೇಕು, ಅವನ ಸಂತಾನದಿಂದ ತಲೆ ಜಜ್ಜುತ್ತದ ಎಂಬುದಾಗಿ. ಇವತ್ತಿನ ದಿವಸ 15ನೇ ವಚನದಲ್ಲಿ ಇಡೀ ಧರ್ಮಶಾಸ್ತ್ರದ, ಇಡೀ ಹಳೆಯ ಮತ್ತು ಹೊಸ ಒಡಂಬಡಿಕೆ ಎಲ್ಲ ಗ್ರಂಥದ ಸಾರಾಂಶ, ಎಲ್ಲ ಪ್ರವಾದಿಗಳು ಹೇಳಿರ್ತಕ್ಕಂಥ ಇಲ್ಲಿ ಅಡಕವಾಗಿದೆ. ಒಂದೇ ಭಾಷೆ. ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಏನಾಯ್ತು ಗೊತ್ತಾ, ಹಾಗೆ ತಾನೇ ಇರ್ತದೆ. ದೇವರ ಮಕ್ಕಳೇ, ಈಗ ಇವನ ಸಂತಾನ ಯಾವುದು, ಈಕೆಯ ಸಂತಾನ ಯಾವುದು? ಈಕೆಯ ಸಂತಾನ ಯೆಶಾಯನು ಬರೆದ ಪ್ರವಾದಿ ಗ್ರಂಥ 7ನೇ ಅಧ್ಯಾಯ 11ನೇ ವಚನದಲ್ಲಿ ಬರೆಯಲ್ಪಟ್ಟದೆ. ಈಕೆಯ ಸಂತಾನ ಯೆಶಾಯ 7ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡೋಣ. ಇಲ್ಲಿ ಬರೆಯಲ್ಪಟ್ಟದ 7:14 ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡಿದು ಅವನಿಗೆ ಇಮ್ಮಾನುವೇಲೆಂದು ಹೆಸರಿಡುವಳು. ಅವನು ಕೆಟ್ಟದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವಾಗ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. ಆ ಮಗುವು ಕೆಟ್ಟದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವುದರೊಳಗೆ ಯಾವ ಇಬ್ಬರು ರಾಜರಿಗೆ ನೀನು ಹೆದರಿ ನಡುಗುತ್ತೀಯೋ ಆ ದೇಶ ನಿರ್ಜನವಾಗುವುದು. ಪ್ರವಾದನೆಯಲ್ಲಿ ಈ ಸ್ತ್ರೀ ಸಂತಾನ ಏನು ಗೊತ್ತಾ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿ ಆಗ್ತಾಳೆ. ಇಲ್ಲೇನು ಗೊತ್ತಾ, ಹವ್ವ ಒಬ್ಬ ಕನ್ಯೆ. ಪ್ರಾರಂಭದಲ್ಲಿ ಇವಳೊಬ್ಬ ಕನ್ಯೆ, ಇವಳು ಸ್ತ್ರೀ ಆಗಿರಲಿಲ್ಲ. ಕನ್ಯೆಗೂ ಸ್ತ್ರೀಗೆ ಬಹಳ ವ್ಯತ್ಯಾಸ ಇದೆ. ಇವಳು ಕನ್ಯೆ, ಇವಳಿಗೆ ಯಾವ ಅರಿವು ಇಲ್ಲ, ಯಾವ ಅರಿವು ಇವಳಿಗಿಲ್ಲ. ಆವತ್ತಿನ ದಿವಸ ಯಾವಾಗ ಸೈತಾನ ಹಣ್ಣು ತಿನ್ನಿಸಿದ ಆವಾಗ ಆಕೆ ಸ್ತ್ರೀ. ಯಾವಾಗ ಈಕೆ ಜ್ಞಾನ ಬಂತು, ಪಾಪದ ಜ್ಞಾನ ಬಂತು, ಆವಾಗ ಇವತ್ತು ಸ್ತ್ರೀ. ಅರ್ಥ ಮಾಡ್ಕೊ ಸ್ವಲ್ಪ. ಆವಾಗ ಸ್ತ್ರೀ, ಅವಾಗ ಕನ್ಯೆ ಇದ್ದು ಮುಟ್ಟುವುದಕ್ಕಿಂತ ಮುಂದೆ ಕನ್ಯೆ. ಅದಕ್ಕೆ ಇವತ್ತು ದಿವಸ ಮುಟ್ಟು ಅಂತಕ್ಕಂಥದ್ದು ಹೆಣ್ಣಿಗೆ ಒಂದು ಶಾಪ ಇದೆ. ಯಾಕಂತ ಮುಟ್ಟು ಅಂತ ಯಾಕಂತಾರೆ? ಮುಟ್ಟು ಎಂದಾಯಿತು? ಹಣ್ಣು ತಿಂದಾಗಲೇ. ಹಣ್ಣು ಯಾರು ತಿಂದರು? ಸೈತಾನ ತಿಂದ. ಇವತ್ತು ದಿವಸ ಬಹಳ ಇದು ನನಗೆ ಪ್ರಶ್ನೆ ಮಾಡ್ಬೋದು ಯಾರು ನೀವು ಕೇಳ್ಬೋದು ಪ್ರಿಯರೇ. ಬಹಳ ಗಂಭೀರವಾದಂಥ ವಿಷಯ. ಆವತ್ತಿನ ದಿವಸ ಮುಟ್ಟಾಯಿತು, ಮುಟ್ಟಿದ. ಆದಾಮನು ಮುಟ್ಟಲಿಲ್ಲ ಮೊದಲು, ಆದಾಮನ ಹಣ್ಣು ತಿನ್ನಲಿಲ್ಲ ಅವನು. ಅವ್ರು ಯಾರು ಗೊತ್ತಾ? ಸೈತಾನನು ಮುಟ್ಟಿದ. ಮುಟ್ಟಾಯಿತು, ಹೊಲಸಾದಳು, ಮುಡಿಸ್ಕೊಳ್ಳಾರದಾದಳು. ಈಗ ಏನಾಯಿತು ಗೊತ್ತಾ? ಅಲ್ಲಿ ದೇವರಿಗೆ ಅಸಹ್ಯವಾಗಿ ಹೋಯಿತು. ಆಕೆ ಈಗ ಮುಂದಿನ ಕಾಲದಲ್ಲಿ ಒಬ್ಬ ಕನ್ಯೆ ಬರ್ತಾಳೆ.
ಈಗ ಅವಳನ್ನು ಶುದ್ಧಿ ಮಾಡೋದಕ್ಕೋಸ್ಕರ ಒಬ್ಬ ಕನ್ಯೆಯ ಹೊಟ್ಟೆಯಲ್ಲಿ ಅಲ್ಲಿ ಒಬ್ಬ ಮಗ ಹುಡ್ತಾನವ, ದೇವ ಪುತ್ರ ಆಗಿರ್ತಾನವ. ಈಕೆಯ ಹೊಟ್ಟೆಯಲ್ಲಿ ಯಾರು ಹುಟ್ಟಬೇಕಾಗಿತ್ತು ಗೊತ್ತಾ? ದೇವ ಪುತ್ರ ಹುಟ್ಟಬೇಕಾಗಿತ್ತು, ದೇವರ ಮಕ್ಕಳು ಹುಟ್ಟಬೇಕಾಗಿತ್ತು. ಆದ್ರೆ ಸೈತಾನ ಏನು ಮಾಡಿದ್ದು ಗೊತ್ತಾ? ಆ ದೇವರ ವಂಶ ಎಲ್ಲಿ ಹುಟ್ಟಬೇಕಾಗಿತ್ತು ಅಲ್ಲೇನು ಗೊತ್ತಾ? ಸೈತಾನನ ವಂಶ ಹುಟ್ಟಿತು. ಇದೇನು ಗೊತ್ತಂದ್ರೆ ಇದು ಪ್ರಪಂಚ ಕೆಟ್ಟು ಹೋಯಿತು. ಅದಕ್ಕೆ ಸೊಲೊಮೋನ ಬರೆಯುವಾಗ ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ ಆಗೋಯ್ತು, ವ್ಯರ್ಥ ಆಗೋಯ್ತು, ವ್ಯರ್ಥ ಆಗೋಯ್ತು. ಭೂಮಿ ಸಮಸ್ತ ವ್ಯರ್ಥ ಆಗೋಯಿತು. ಭೂಮಿ ಮೇಲಿರ್ತಕ್ಕಂಥ ಸಮಸ್ತ ಲೋಕ ವ್ಯರ್ಥ ಆಗೋಯ್ತು. ವ್ಯರ್ಥತ್ವದಲ್ಲಿ ಜೀವಿಸ್ತದ ಲೋಕ. ಅದಕ್ಕೋಸ್ಕರವಾಗಿ ಪ್ರಾರಂಭದಲ್ಲಿ ಏನು ಗೊತ್ತಾ? ವ್ಯರ್ಥವಾಗಿ ಹೋಯಿತು. ಯಾಕೆ ಹಿಂಗೆ? ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ ಇದಾಯಿತು ಎಂಬುದಾಗಿ ರೋಮ 8 ಆಮೇಲೆ 20-24 ಬರೆಯಲ್ಪಟ್ಟವು. ಅದನ್ನು ಒಳಪಡಿಸಿದವನು ಯಾರು? ಇದು ಕೆಟ್ಟದ್ದು ಹೋಗ್ಲಕ್ಕೆ ಅದು ಮಾಡಿದವನು ಯಾರು? ಒಳಪಡಿಸಿದವನು ಯಾರು? ಸೈತಾನನು. ಆ ಸೈತಾನನ ಕುತಂತ್ರಕ್ಕೆ ಒಳಗಾಗಿ ಏನಾಯಿತು ಗೊತ್ತಾ? ಕೆಟ್ಟೋಯಿತು. ಹಣ್ಣು ಕೆಟ್ಟೋಯಿತು. ಕೆಟ್ಟೋಗಿರ್ತಕ್ಕಂಥ ಹಣ್ಣು ಯಾರು ತಿನ್ನಕ್ಕೆ ಬರಲಾರದು. ಇದಕ್ಕೇನಂತಾರೆ? ಆ್ಯಡಮ್ಸ್ ಆ್ಯಪಲ್ ಅಂತ ಕರೀತಾರೆ ಗಂಡಸರಿಗೆ. ಆ್ಯಡಮ್ಸ್ ಆ್ಯಪಲ್ ಅಂತಾರೆ ವಿಜ್ಞಾನದ. ಆ್ಯಡಮ್ಸ್ ಆ್ಯಪಲ್ ಉಣ್ಣುಂಗ್ಲಕ್ಕೆ ಬರಲಾರದು, ತುತ್ತಿದು ಮುಂದಕ್ಕೆ ಆಯ್ತಾ ಇರ್ತದೆ. ತುತ್ತು ತಿನ್ನಕ್ಕೂ ಬರಲ್ಲ, ಚೆಲ್ಲಕ್ಕೂ ಬರಲ್ಲ. ಈಗೇನು ಮಾಡ್ತೀಯ? ಆಗ ತಿನ್ನಲಿಕ್ಕೂ ಬರಲಾರದು. ಇಂಥ ಒಂದು ಪರಿಸ್ಥಿತಿ ಪ್ರಾರಂಭದಲ್ಲಿ ಆಯಿತು. ಆ್ಯಡಮ್ಸ್ ಆ್ಯಪಲ್ ತಿನ್ನಕ್ಕೆ ಬರಲಾರದಂಥ ತುತ್ತು ಏನಾಯಿತು ಗೊತ್ತಾ ಅಂತಂದ್ರೆ ಹವ್ವ. ಆಕೆಗೆ ಮುಂದೆ ಏನಿತ್ತು? ಮೊದಲು ಕನ್ಯೆ ಇತ್ತು, ಸ್ತ್ರೀ ಆದಳು. ಆಮೇಲೆ ಹೆಸರೇನಾಯ್ತು ಗೊತ್ತಾ? ಹವ್ವ ಅಂತ ಹೆಸರಿಟ್ಟ. ನೆನ್ಪಿಟ್ಕೊರಿ. ಮೊದಲು ಕನ್ಯೆನೇ ಅವಳು, ಶುದ್ಧ ಕನ್ಯೆ, ಯಾವಾರು ಇಲ್ಲ. ಯಾವಾಗ ಹಣ್ಣು ತಿಂದ ಮೇಲೆ ಸ್ತ್ರೀ. ಆನಂತರದಲ್ಲಿ ಏನದು ಗೊತ್ತಾ? ಅವನ ಹೆಸರಿಡುವಾಗ ಏನಂತ ಹೆಸರಿಟ್ಟ? ಹವ್ವ ಅಂದರೆ ಜೀವ. ಏನು ಮಾಡ್ಬೇಕೀಗ? ಜೀವ ಮಾಡಲೇಬೇಕೀಗ. ಕರ್ತನಲ್ಲಿ ಪ್ರಿಯರೇ, ಇಂಥ ಒಂದು ಪರಿಸ್ಥಿತಿ ಪ್ರಾರಂಭದಲ್ಲಿ ಆಗಿದ್ದಕ್ಕೋಸ್ಕರ ಆ ಸ್ತ್ರೀಯ ಸಂತಾನದಲ್ಲಿ ಗೊತ್ತಾ? ಒಬ್ಬ ಕನ್ಯಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡಿಯುವಳು. ಅವನು ಇಮ್ಮಾನುವೇಲ್ ಅಂತ ಹೆಸರಿಡ್ತಾಳೆ, ಆತನಿಗೆ ಯೇಸು ಅಂತ ಹೆಸರಿಡ್ತಾಳೆ. ಈಕೆ ಸ್ತ್ರೀ ಸಂತಾನದಿಂದ ಅವ ಬರ್ತಾನೆ. ಅವ ಸೈತಾನನೇ ಏನು ಮಾಡ್ತಾನೆ ಗೊತ್ತಾ? ತಲೆ ಜಜ್ಜಿ ಬಿಡ್ತಾನೆ ಸಿಲುಬೆ ಮೇಲೆ. ಹಾಲೆಲೂಯಾ. ಆ ಸೈತಾನನೇ ಏನು ಮಾಡ್ತಾನೆ? ಇವಳನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ, ಕೆಟ್ಟು ಹೋದಂಥ ಪ್ರಪಂಚವನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ ಒಬ್ಬ ಕನ್ಯೆಯ ಹೊಟ್ಟೆಯಲ್ಲಿ ಆ ಮಗನು ಹುಟ್ಟಿ ಬರ್ತಾನೆ. ಅವ ಇಡೀ ಸಮಸ್ತ ಲೋಕದ ಪಾಪ ಪರಿಹಾರ ಮಾಡುತ್ತಾನೆ. ಅವಳಿಂದ ಬಂದಿರುವಂಥ, ಅವನಿಂದ ಆದಾಮ ಹವ್ವಳಿಂದ ಬಂದಿರತಕ್ಕಂಥ ಇಡೀ ಸಮಸ್ತ ಲೋಕದಲ್ಲಿ ಪಾಪದಿಂದ ಮರಣ ಭೂಮಿ ಮೇಲೆ ಬಂತು. ಈಗ ಈ ಕನ್ಯಕೆಯ ಹೊಟ್ಟೆಯಲ್ಲಿ ಮತ್ತೊಬ್ಬನು ಮಗ ಹುಟ್ಟಿ ಬರ್ತಾನೆ. ಅವನಿಗೆ ಗೊತ್ತಂದ್ರೆ ಹುಟ್ಟಿದ ಮೇಲೆ ಸಮಸ್ತ ಲೋಕದ ಪಾಪ ಒಂದೇ ದಿನದಲ್ಲಿ ತೊಳೆದು ಹಾಕಿಬಿಡ್ತಾನೆ ಎಂಬುದಾಗಿ. ಆವಾಗ ಅದನ್ನು ಶುದ್ಧಿ ಮಾಡ್ತಾನೆ. ಅದಕ್ಕೇನು ಗೊತ್ತಾ? ದೇವರ ಮಕ್ಕಳು ಆಯ್ತಾರಾಗ. ಆವಾಗ ದೇವರ ಮಕ್ಕಳಾಯ್ತಾರೆ. ಯಾವಾಗ ದೇವರಾಗಿನ ಮೇಲೆ ಹೋಗ್ತಾರ? ಸೈತಾನನ ಮಕ್ಕಳಾಯ್ತಾರೆ. ಇಲ್ಲಿ ನಾವು ನೋಡೋಣ. ಕಾಯನನ ಇಲ್ಲಿ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟ ಸೈತಾನ ಮಗ ಹ್ಯಾಂಗೆ ಹುಟ್ಟಾನಂತ. ಅಲ್ಲಿ ದೇವ್ರ ಮಗ ಹುಟ್ಟಬೇಕಾಗಿತ್ತು. ಆದರೆ ಏನಾಯ್ತು ಗೊತ್ತಾ? ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯನಿಗೆ ಕಾಯನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ಇದು ವಾಕ್ಯ ಯಾರಾದರೂ ಕೇಳಿದರೆ ದಯವಿಟ್ಟು ಚಂದ ವಿಚಾರ ಮಾಡಿ ಕೇಳಿರಿ. ಆದಾಮನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿದ್ದಳು. ಗರ್ಭಿಣಿಯಾಗಿದ ಮೇಲೆ ಒಬ್ಬ ಗಂಡು ಮಗುವನ್ನು ಏನು ಗೊತ್ತಾ? ಪಡೆದಿದ್ದೇನೆ ಎಂದು ಹೇಳಿ, ಯಾರು? ಯೆಹೋವನ ಅನುಗ್ರಹದಿಂದ ಈ ಮಗನನ್ನು ಪಡ್ಕೊಂಡಿದ್ದೇನೆ ಅಂದರೆ ಪಡೆದಿದ್ದೇನೆ ಎಂದು ಗೊತ್ತಾ? ಹಡೆದಿದ್ದೇನೆ ಅಂತಲ್ಲ, ಪಡೆದಿದ್ದೇನೆ ಅಂದ್ರೆ ಗೊತ್ತಾ? ಮತ್ತೊಬ್ಬರಿಂದ ಪಡ್ಕೊಂಡಿರ್ತಕ್ಕಂಥ ಅದು ಏನಾಗಿತ್ತು? ಪಡೆದಿದ್ದೇನೆ ಅನ್ನುವುದಕ್ಕೆ ಕನ್ನಡ ಬೈಬಲ್ನಲ್ಲಿ ಭಾಳ ಸರಿಯಾಗಿ ರೆಫರೆನ್ಸ್ ಇಲ್ಲಿ ಬರೆದಿದೆ, ನೆನಪನ್ನ ಇಟ್ಕೊರಿ. ಇಲ್ಲಿ ಬರೆದಿದ್ದು ಗೊತ್ತಾ? ಪಡೆದಿದ್ದೇನೆ ಏನು ಗೊತ್ತಾ? ಇಲ್ಲಿ 2ನೇ ವಚನದಲ್ಲಿ ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆಂದು ಹೇಳಿದಳಲ್ಲ. ಪಡೆದಿದ್ದೇನೆ ಎಂಬುದಕ್ಕೆಲ್ಲ 14 ನಂಬರ್ ಇಲ್ಲಿ ಕೆಳಗೆ ನೋಡ್ಬೇಕಿಲ್ಲ. ಕೆಳಗಿನ 14 ನಂಬರ್ದಾಗ ಏನದು ಗೊತ್ತಾ? ಪಡೆದಿದ್ದೇನೆ ಎಂಬುದಕ್ಕೆ ಏನದು ಗೊತ್ತಾ? ಮೂಲ ಭಾಷೆಯಲ್ಲಿ ಕಾನೀತಿ. ಗ್ರಾಮರ್ ಒಂದೇಳು ಬಂದಿದ್ರೆ ನಿಮಗೆ ಭಾಳ ಚಂದ ಅರ್ಥ ಆಗ್ತದೆ. ಕಾನೀತಿ. ಅವನ ಹೆಸರು ಕಾಯನ. ಕಾನೀತಿಯಿಂದ ಹುಟ್ಟುದ ಇವ. ದೇವ್ರ ಮಕ್ಕಳೇ,
ಇವನು ಯಾರು ಗೊತ್ತಾ? ಆದಾಮನ ಮೊದಲನೇ ಮಗ ಯಾರು ಗೊತ್ತಾ? ಕಾಯನ. ಕಾಯನ ಅಂದ್ರೆ ಏನು ಗೊತ್ತಾ? ಕಾಮದಿಂದ ಹುಟ್ಟಿದವನು. ಹಣ್ಣು ತಿಂದಿದ ಮೇಲೆ ಇವನೇನು ಗೊತ್ತಂದ್ರೆ ಹುಟ್ಟದ. ಆದರೆ ಆದಾಮನಿಗೆ ಹುಟ್ಟನ ಅಂತ ಬರ್ದಿಂದ. ಇವತ್ತು ದಿವಸ ಪ್ರಪಂಚ ಹೀಗೆ ಇದೆ. ಇವತ್ತು ದಿವಸ ಪ್ರಪಂಚದಲ್ಲಿರ್ತಕ್ಕಂಥ ಜಗತ್ತು ಈ ರೀತಿಯಿಂದಿದೆ. ಇಡೀ ಪ್ರಪಂಚ ಕೆಟ್ಟು ಹೋಗಿರ್ತಕ್ಕ ನೀತಿಯಿಂದ ಹುಟ್ಟಿರ್ತಕ್ಕಂಥದ್ದೇ. ದೇವ್ರ ಮಕ್ಕಳಲ್ಲ. ದೇವ್ರಿಗೆ ಮಕ್ಕಳು ಹಾಗೆ ಹುಟ್ಟಲ್ಲ, ಕನ್ಯೆಯಿಂದ ಹುಟ್ಟುತ್ತಾರೆ. ಒಬ್ಬ ಸ್ತ್ರೀಯಿಂದ, ಕನ್ಯೆಯಿಂದ ಹುಟ್ಟತಕ್ಕಂಥ ದೇವ್ರ ಮಕ್ಕಳೇ. ಅಲ್ಲಿ ಕನ್ಯೆ, ಶುದ್ಧ ಕನ್ಯೆ ಇಲ್ಲ. ಇಲ್ಲಿ ಏನು ಗೊತ್ತಾ? ಒಬ್ಬ ಸ್ತ್ರೀಯಿಂದ ಹುಟ್ಟುತ್ತಾ ಇದ್ದಾನ. ಅವ ಯಾರು ಗೊತ್ತಂದ್ರೆ ಕಾಯನ. ಕಾನೀತಿಯಿಂದ ಹುಟ್ಟಿದ ಅಂತ ಬರ್ತೀವಿ. ಈ ಕಾನೀತಿ ಅಂದರೆ ಏನು ಗೊತ್ತಾ? ಕಾಮದಿಂದ ಹುಟ್ಟಿದ ಅಂತಕ್ಕಂಥದ್ದು ಬರೆಯಲ್ಪಟ್ಟಿದೆ. ಹಾಗೆಯೇ ಇಡೀ ಸೈತಾನನ ಮಗ ಮೊದಲು ಹುಟ್ಟದ. ಯಾರ ಮನೆಯಲ್ಲಿ? ಆದಾಮನ ಮನೆ ಕೆಟ್ಟು. ಯಾರು ಕೇಳಿಸಿದ್ರು? ಸೈತಾನ. ಈಗ ಮುಂದೆ ಹುಟ್ಟತಕ್ಕಂಥ ಕಲೆಗಳ ಉತ್ಪತ್ತಿ ಇವನಿಂದ ಇಷ್ಟು ಪಾಪ ಉತ್ಪತ್ತಿ ಆಗುತ್ತೆ. ಬಾ ಕಾಯಿನ್. ದೇವ್ರ ಮಕ್ಕಳೇ, ಆನಂತರದಲ್ಲಿ ಆದಾಮನು ತನ್ನ ಹೆಂಡತಿಯಾದಂಥ ಹವ್ವಳನ್ನು ಕೂಡಲು ಇನ್ನೊಬ್ಬ ಮಗ ದೇವರು ಅವನಿಗೆ ಕೊಟ್ಟ. ಆ ಇನ್ನೊಬ್ಬನ ಮಗನ ಏನು ಗೊತ್ತಂದ್ರೆ ಅವನ ಹೆಸರು ಶೇತ. ಶೇತ ಹುಟ್ಟಿದ. ಈ ಶೇತ ಏನು ಗೊತ್ತಾ? ಆದಾಮ ಇದ್ದಂಗೆ. ಆದಾಮ ಯಾರು? ದೇವ್ರ ಮಗ. ಆದಾಮ ಯಾರ ಮಗ? ದೇವ್ರ ಮಗ. ಕಾಯನ ಯಾರ ಮಗ? ಏನು ಗೊತ್ತಂದ್ರೆ ಸೈತಾನ. ಆದರೆ ಆದಾಮನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥವ್ರು ಯಾರು ಗೊತ್ತಂದ್ರೆ ದೇವ್ರ ಮಕ್ಕಳು ಇರ್ತಾರೆ. ಆದರೆ ಆದಾಮನ ಹೊಟ್ಟೆಯಲ್ಲಿ ದೇವ್ರ ಮಕ್ಕಳು ಹುಟ್ಟಬೇಕಾಗಿತ್ತು. ದೇವ್ರ ಮಕ್ಕಳಲ್ಲಿ ಹುಟ್ಟಿಲ್ಲ. ಯಾರು ಹುಟ್ಟಾರ ಗೊತ್ತಾ? ಸೈತಾನನ ಮಗ ಮೊದಲು ಜನ್ಮ ತಾಳ. ಅವ ಕಾಯನ. ಅವನೇ ಮುಂದೆ ಕಾನ. ಭಾಳ ಜಾಗ್ರತೆ. ಹಳೆಯದೆಲ್ಲ ಹೊಸದೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಭಾಳ ಜ್ಞಾನ ಬೇಕಾಗ್ತದೆ ಕರ್ತನಲ್ಲಿ ಪ್ರಿಯರೇ. ನಾವು ನೋಡ್ತೇವೆ ಗೊತ್ತಾ? ಇವನೇನು ಗೊತ್ತಾ? ಕಾಯನ, ಸೈತಾನನ ಮಗ. ಈ ಸೈತಾನನ ಮಗ ಏನು ಗೊತ್ತಂತಂದ್ರೆ ಅದಕ್ಕೆ ದೇವ್ರು ಹೇಳ್ತಾನ, ಅಲ್ಲಿ ಹೇಳ್ತಾ ಇದ್ದಾನೆ ಗೊತ್ತಾ ಸ್ವಾಮಿ ಯಾಜಕರಿಗೆ, ಮಹಾಯಾಜಕರಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾ ಇದ್ದಾನ 8:44 ಯೋಹಾನ ಬರೆದ ಸುವಾರ್ತೆಯಲ್ಲಿ ಅವರು ಈ ಮಾತು ಹೇಳ್ತಾನೆ. ನಿಮ್ಮ ತಂದೆ ಯಾರು ಗೊತ್ತಾ ಅಂದ್ರೆ ಗೊತ್ತಾ? ಸೈತಾನನು ನಿಮ್ಮ ತಂದೆ. ನೀವು ಆ ತಂದೆಯೆಂದು ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರುಶ್ಚೆಗಳನ್ನು ನಡೆಸಬೇಕೆಂದಿದ್ದೀರಿ. ಯಾಕೆ ಅಲ್ಲತ್ತಾರೆ ಸ್ವಾಮಿ ಮುಂದಿಲ್ಲಿ? ನಿಮ್ಮ ತಂದೆ ಯಾರು? ಯಾಜಕರೇ, ಮಹಾಯಾಜಕರೇ, ಫರಿಸಾಯರೇ, ಸದ್ದುಕಾಯರೇ. ನಿಮ್ಮ ತಂದೆ ಯಾರು ಗೊತ್ತಾ? ಸೈತಾನನ. ಅಬ್ರಹಾಮ್ ನಿಮ್ಮ ತಂದೆಯಲ್ಲ. ನೀವು ಯಾರು ಮಕ್ಕಳು ಗೊತ್ತಾ? ಸೈತಾನನ ಮಕ್ಕಳು ಅಂತಂದಾಗ ಎಲ್ಲಿ ನಡೆದ ರೆಫರೆನ್ಸು? ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನ, 4ನೇ ಸಂಧಿ 8ನೇ ವಚನ. ಮತ್ತು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಯೋಹಾನ ಬರೆದ ಪತ್ರಿಕೆ ಇಲ್ಲಿ ಬರೆಯಲ್ಪಟ್ಟದ ನೋಡಿ. ಅದೇ ಮಾತು ಯೋಹಾನ ತನ್ನ ಪತ್ರಿಕೆಯಲ್ಲಿ ದೇವರ ಮಕ್ಕಳು ಯಾರು, ಸೈತಾನ ಮಕ್ಕಳು ಯಾರು ಎಂಬುದಾಗಿ ಇಲ್ಲಿ ಏನು ಗೊತ್ತಾ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದಾನೆ. 1ನೇ ಯೋಹಾನ 3:12 ಬರ್ತೀವಿ. 3:12 ಬರ್ರಿ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯನನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ. ಕೆಡುಕನಿಂದ ಹುಟ್ಟಿ ಯಾರು? ಕಾಯನ. ಕೆಡುಕ ಅಂದರೆ ಸೈತಾನನಿಂದ ಹುಟ್ಟಿನವ. ಇವ ಯಾರು ಹುಟ್ಟಿನ ಗೊತ್ತಾ? ಸೈತಾನಂದ ಹುಟ್ಟಿದ. ಅದು ಹೆಂಗ್ರಿ ಸೈತಾನಂದ ಹುಡ್ತಾರೆ? ಆದಾಮಿಗೆ ಮೊದಲನೇ ಮಗ ಸೈತಾನ. ಈ ಹೊತ್ತಿನ ತನಕ ಯಾರಿಗೂ ಗೊತ್ತಿಲ್ಲ. ಕೆಲವು ಸಹೋದರನಿಗೆ ಗೊತ್ತಾ ನನ್ನೊಂದಿಗೆ ಜಗಳ ಆಡ್ಲಿಕ್ಕೆ ನಿಂತಿದ್ದರು ಇದೇ ವಿಷಯದಲ್ಲಿ ಮಾತಾಡುವಾಗ. ಆಮೇಲೆ ಎಷ್ಟೋ ಒಬ್ಬ ಹಿರಿಯ ಬೋಧಕರಾಗಿರ್ತಕ್ಕಂಥವ್ರು ಇದು ವಿಷಯ ಸರ್ ಹಿಂಗಲ್ಲ, ಆ ಹಣ್ಣಂದ್ರೆ ನೀವು ತಪ್ಪಾಗಿ ಬೋಧನೆ ಮಾಡ್ತಾಯಿದ್ದೀರಿ, ನನಗೆ ಗೊತ್ತಂದ್ರೆ ಇದು ಹಿಂಗಲ್ಲ, ಅದು ಕಾಯನ ಗೊತ್ತಾ ದೇವ್ರ ಮಗ ನವ, ನೀವು ಹೆಂಗೆ ಗೊತ್ತಾ ದೇವ್ರ ಸೈತಾನ ಮಗ ಅಂತಂತೀರಿ ಅಂತ ನನಗೆ ವಾದ ವಿವಾದ ಮಾಡ್ತಾಯಿದ್ರು. ಅವ್ರಿಗೆ ತಿಳಿಸಿ ಹೇಳಬೇಕಾದ್ರೆ ಗೊತ್ತಾ ಸುಮಾರು 3 ತಾಸು 4 ತಾಸು ಕೂಡಿಸಿ ಹೇಳಬೇಕಾಗಿ. ಅವ್ರಿಗೆ ಗೊತ್ತೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಇದು ನಮಗೆ ಅರ್ಥ ಆಗಬೇಕಾಗಿದೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಗೊತ್ತಾ? ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆಂದರೆ ದೇವರಿಂದ ಹುಟ್ಟಿದವನು ಪಾಪ ಮಾಡುವವನಲ್ಲ.
ಇಲ್ಲಿ ನೋಡಿ ಬಂದಿದೆ, ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಇವ ಅಧರ್ಮಿ ಅಲ್ಲ, ದೇವರಿಂದ ಯಾವ ಹುಟ್ಟಿರ್ತಾನ ಧರ್ಮಿ ಇರ್ತಾನವ. ಯಾವಾಗ ಆದಾಮ ಹುಟ್ಟಿಯಲ್ಲಿ ಆ ಕಾಯನಿಗೆ ಬದಲಾಗಿ ಆದಾಮನಂತೆ ಒಬ್ಬ ಮಗ ಹುಟ್ಟಿದ, ಯಾರು ಗೊತ್ತಾ? ಸೇತ್ ಯಾರು ಗೊತ್ತಾ? ದೇವರ ಮಗ, ವಾಗ್ದಾನದ ಮಗ ಹನವ. ಸೇತ್ ನೇಮಿಸಲ್ಪಟ್ಟವನು. ಸೇತ್ ಅಂದ್ರೆ ಗೊತ್ತಾ? ನೇಮಿಸಲ್ಪಟ್ಟವನು. ಇವನೇನು ಗೊತ್ತಂದ್ರೆ ದೇವರ ಮಗನ, ವಾಗ್ದಾನದ ಮಗಹನ, ವಾಕ್ಯದ ಮಗಹನ. ಇವ ನಿಜವಾಗಿ ಏನು ಗೊತ್ತಂತಂದ್ರೆ ಆದಾಮನಿಗೆ ಹುಟ್ಟಿರ್ತಕ್ಕಂಥ ಮಗ. ಒಂದೇ ಮನೆಯಲ್ಲಿ ಅನೇಕ ಮಕ್ಕಳು ಇರ್ತೇವೆ, ಎಲ್ಲರೂ ದೇವ್ರ ಮಕ್ಕಳಲ್ಲ ಪ್ರಿಯರೇ. ನೀವು ನನಗೆ ಪ್ರಶ್ನೆ ಕೇಳ್ಬೋದು. ಇವತ್ತು ದಿವಸ ಲೋಕ ಹಾಗೇ ಇದೆ, ಇವತ್ತು ದಿವಸ ಪ್ರಪಂಚ ಹೀಗೇ ಇದೆ. ಎಲ್ಲರೂ ಈ ಒಂದು ಸುಳಿಯಲ್ಲೇ ಇದ್ದಾರೆ, ಜಗತ್ತೇ ಈ ಸುಳಿಯಲ್ಲಿದೆ. ಇವತ್ತು ದಿವಸ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ನಿಜವಾದಂಥ ದೇವ್ರ ಮಕ್ಕಳು ಯಾರು ಗೊತ್ತಿಲ್ಲ, ಸೈತಾನ ಮಕ್ಕಳು ಅಂತ ಯಾರು ಗೊತ್ತಿಲ್ಲ. ನಮಗೆ ಗೊತ್ತಾಗಬೇಕಾಗಿದೆ ಇವತ್ತು ದಿವಸ ದೇವ್ರ ಮಕ್ಕಳು ಯಾರು, ಸೈತಾನ ಮಕ್ಕಳು. ಇವತ್ತೊಂದು ದಿವಸ ಸೇತ್ ದೇವ್ರ ಮಗನ, ಆದಾಮಿದ್ದ ಹಂಗಾನ. ಆದರೆ ಇವು ಕಾಯನ ಗೊತ್ತಾ? ಸೈತಾನ ಇದ್ದಂಗ. ಯಾಕಂದ್ರೆ ಇವ ಹಣ್ಣು ತಿಂದಾನ, ಹಣ್ಣು ತಿನ್ನಿಸ. ಇಲ್ಲೇನು ಗೊತ್ತಾ? ಆದಾಮ ಮಗ ಯಾರು ಗೊತ್ತಾ? ಸೇತನ ನೇಮಿಸಲ್ಪಟ್ಟವ. ಈಗ ಮುಂದೆ ಇಲ್ಲಿ ಹೇಳ್ತಾನೆ ಗೊತ್ತಾ? ದೇವರಿಂದ ಹುಟ್ಟಿದವನು ಪಾಪ ಮಾಡಲ್ಲವ. ಹೇಬೇಲು ಪಾಪ ಮಾಡುವನಲ್ಲ. ಹೇಬೇಲು ಒಳ್ಳೆ ದೊಡ್ಡ ಕಾಯನಾಗಿದ ಮೇಲೆ ಹೇಬೇಲು ಹುಟ್ಟಿದ ದೇವರು ಸ್ವಂತ ಆತನ ರೂಪದ ಹನ. ಆದರೆ ಏನು ಗೊತ್ತಾ? ಹೇಬೇಲಿನಿಗೂ ಕಾಯನಿಗೂ ಏನು ಗೊತ್ತಾ? ವಿರುದ್ಧ ಅದ. ಇವ ನೀತಿಯ ಮಗಹನ, ವಾಗ್ದಾನದ ಮಗಹನ ಹೇಬೇಲು. ಅವೇನು ಗೊತ್ತಂತಂದ್ರೆ ಶರೀರದ ಮಗಹನ, ಕಾಮದ ಮಗಹನ, ಲೋಕದ ಮಗಹನ. ಅವ ಸೈತಾನನ ಮಗ. ಅವನ ಸಂತಾನಕ್ಕೂ ಆಮೇಲೆ ಹೇಬೇಲಿನ ಸಂತಾನಕ್ಕೂ ಕಲೆದಿಲ್ಲ. ಹೇಬೇಲಿನ ಸಂತಾನ ಅವನ ಸಂತಾನಕ್ಕೆ ಕಲೆದಿಲ್ಲ. ಇವ ನೀತಿವಂತನ, ಇವ ಕುರಿ ಕಾಯ್ತಾನ, ಅವ ವ್ಯವಸಾಯ ಮಾಡ್ತಾನೆ, ಅವ ಭೂಮಿ ಹೊಡಿತಾನೆ. ಇವ ನೀತಿವಂತನ. ಕುರಿ ಅಂದ್ರೆ ಅಗ್ರಿದು ಕುರಿ ಅದಿದು. ಹೋಮ ದೇವ್ರಿಗೆ ಮೆಚ್ಚುಗೆ ಅದಿದು, ದೇವ್ರಿಗೆ ಮಹಿಮೆ ಪಡಿಸ್ತದೆ. ಯಾರು ಗೊತ್ತಾ? ಹೇಬೇಲ್. ಆದರೆ ಸೇರಲಾರ್ದು ಹೋದ ಇವನಿಗೆ, ಕೊಲೆಗೆ ಮತ್ತು ಕೊಲೆ ಮಾಡಿದೆವು. ಅದಕ್ಕೆಲ್ಲ ಬರೀಲಿ ಗೊತ್ತಾ? ಕೆಡುಕನಿಂದ ಹುಟ್ಟಿ ತಮ್ಮನನ್ನು ಕೊಲೆ ಮಾಡಿದ ಕಾಯಿನಂತೆ ಇರಬಾರದು. ಯಾಕೆ ಕೊಂದವ? ಸೈತಾನನಿಗೂ ಏನು ಗೊತ್ತಾ? ದೇವ್ರ ಮಕ್ಕಳಿಗೂ ವಿರೋಧದ ಯಾವತ್ತು. ಇವತ್ತು ದಿವಸ ದೇವ್ರ ಮಕ್ಕಳಿಗೂ ಸೈತಾನ ಸಮಾಜಕ್ಕೆ ಏನು ಗೊತ್ತಾ? ಯುದ್ಧ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿಕೊಂಡಿದ್ದೇನೆ. ಆದ್ದರಿಂದ ಲೋಕವು ನಿಮ್ಮನ್ನು ದ್ವೇಷ ಮಾಡುತ್ತದೆ. ಯಾಕಂದರೆ ನಾನು ಲೋಕದವನು ಅಲ್ಲದೆ ಇರುವ ಪ್ರಕಾರ ನೀವು ಸಹ ಲೋಕದವರಲ್ಲ. ಅದಕ್ಕೋಸ್ಕರ ಲೋಕ ನಿಮ್ಮನ್ನು ದ್ವೇಷ ಮಾಡುತ್ತದೆ. ಲೋಕ ಅಂದರೆ ಗೊತ್ತಾ? ಕಾಯನನ ವಂಶ ನಿಮಗೆ ದ್ವೇಷ ಮಾಡ್ತದೆ. ಅಧರ್ಮಿಗಳು ಧರ್ಮಕ್ಕೆ ಪ್ರೀತಿ ಮಾಡಲ್ಲ. ಅಧರ್ಮಿಗಳು ಏನು ಗೊತ್ತಾ? ದೇವರು ಮಾತಿಗೆ ಪ್ರೀತಿ ಮಾಡಲ್ಲ. ಅದಕ್ಕೆ ಅರ್ಥನ ಗೊತ್ತಾ? ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಮುಂದೆ ಹೇಳ್ತಾನೆ 3:9 ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ, ಆದ್ದರಿಂದ ಅವನು ಪಾಪ ಮಾಡುವನಲ್ಲ. 3:9 ಚಂದ ನೋಡಿ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಜೀವವು ಅಂದ ತಕ್ಷಣ ಅಲ್ಲಿ ಅನ್ನೋದು ಗೊತ್ತಾ? 6 ನಂಬರ್ ಇದೆ. ಆ 6 ಅಂದರೆ ಕೆಳಗೆ ನೀವು ನೋಡಿರಿ, 6 ಅಂದರೆ ಬೀಜ ಅಂತ ಬರೆದಿದೆ. ಜೀವ ಅವನಲ್ಲಿ ಆದೆ. ದೇವರಿಂದ ಹುಟ್ಟಿದವನು ಪಾಪ ಮಾಡೋದಿಲ್ಲ, ದೇವರ ಬೀಜ ಅವನಲ್ಲಿ ನೆಲೆಗೊಂಡದೆ. ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ ಅಂತಂದಾಗ ತಿಳ್ಕೊಬೇಕಲ್ಲಿ ಓದೋ ಮುಂದೆ, ದೇವರ ಬೀಜ ಅಲ್ಲಿ ನೆಲೆಗೊಂಡಿದೆ. ಬೀಜದ ವ್ಯತ್ಯಾಸ. ಕರ್ತನಲ್ಲಿ ಪ್ರಿಯರೇ, ನಾನು ನೋಡ್ತೀನಿ ಗೊತ್ತಾ? ಫ್ರಮ್ ಓಪನ್ ಬೈಬಲ್ ವ್ಯಾಖ್ಯಾನದಲ್ಲಿ ಬರೆಯಲ್ಪಟ್ಟದ, ಆ್ಯಪಲ್ ಬಿಗ್ಯಾಟ್ಸ್ ಆ್ಯಪಲ್, ಡಾಗ್ಸ್ ಬಿಗ್ಯಾಟ್ಸ್ ಡಾಗ್ಸ್, ಹ್ಯೂಮನ್ಸ್ ಬೀಯಿಂಗ್ ಡಿಸೆಂಡೆಂಟ್ ಹ್ಯೂಮನ್ ಬೀಯಿಂಗ್ಸ್. ಸೊ ಆ್ಯಪಲ್ ಬೀಜದಿಂದ ಆ್ಯಪಲ್ ತಯಾರಾಯ್ತದೆ. ನಾಯಿಲಿಂದ ನಾಯಿನೇ ತಯಾರಾಯ್ತದೆ. ನಾಯಿ ಬೀಜದಲ್ಲಿ ನಾಯಿನೇ ತಯಾರಾಯ್ತದೆ. ಕರ್ತನಲ್ಲಿ ಪ್ರಿಯರೇ, ಬೀಜದಲ್ಲಿಂದ ಗೊತ್ತಾಗ್ತದ, ಬೀಜ ಏನದ ಅಂತ ಗೊತ್ತಾಗ್ತದೆ. ಬೀಜದಲ್ಲಿಂದ ಮುಂದೆ ಫಲ ಗೊತ್ತಾಗ್ತದೆ. ಅದಕ್ಕೆ ಸ್ವಾಮಿ ಹೇಳಿದ್ದು, ನಿಮ್ಮ ಫಲಗಳಿಂದ ಗೊತ್ತಾಗ್ತದೆ ನಿಮ್ಮ ಬೀಜ. ಇಲ್ಲೇನು ಗೊತ್ತಾ? ದೇವರ ಬೀಜವು ಅವನಲ್ಲಿ ನೆಲೆಗೊಂಡಿದೆ. ಯಾರಲ್ಲಿ? ಹೇಬೇಲಿನಲ್ಲಿ ದೇವರ ಬೀಜ. ಇದು ದೇವರ ಬೀಜ ಅದ. ಅದನ್ನು ಗೊತ್ತಾ? ದೇವರ ವಂಶ ಅದಿದು. ಇದು ದೇವರ ಆತ್ಮದಲ್ಲಿ. ಅದಕ್ಕೋಸ್ಕರ ಇದು ಪಾಪ ಮಾಡಲ್ಲ. ಬೀಜದಾಗ ಫಲ.
ಬೀಜ ಅಂದ ತಕ್ಷಣ ಅದಕ್ಕೆ ನಾವು ಹೋಗಬೇಕಾಗಿದೆ. ಇವತ್ತು ದಿವಸ ತಿಳ್ಕೊಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಆ ಬೀಜ ಏನದ ನಾವು ನೋಡ್ತೇವೆ ಗೊತ್ತಾ. ಬಹಳ ಭಾಳ ಜಾಗೃತಿಯಿಂದ ನಾವು ದೇವರ ವಾಕ್ಯನ ಕೇಳಬೇಕಾಗಿದೆ. ಬೀಜ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 43ರಲ್ಲಿ ಸ್ವಾಮಿ ಅವತ್ತಿನ ದಿವಸ ಈ ರೀತಿಯಿಂದ ಮಾತಾಡಿ, ಒಳ್ಳೆಯ ಮರವು ಹುಳುಕು ಫಲವನ್ನು ಕೊಡುವುದಿಲ್ಲ. ಒಳ್ಳೆಯ ಮರ ಅಂದರೆ ಒಳ್ಳೆಯ ಮರದ ಬೀಜ ಹುಳುಕು ಫಲ ಕೊಡಲ್ಲ. ಒಳ್ಳೆಯ ಮರವು ಹುಳುಕು ಫಲವನ್ನು ಕೊಡುವುದಿಲ್ಲ. ಹಾಗೆಯೇ ಹುಳುಕು ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವು ಅದರ ಫಲದಿಂದಲೇ ಗೊತ್ತಾಗುತ್ತದೆ. ಬೀಜದ ಫರಕ್. ಆದಾಮನ ಬೀಜ ಯಾವುದದ? ಸೈತಾನನ ಬೀಜ ಯಾವುದು? ಇವತ್ತು ದಿವಸ ಪ್ರಪಂಚ ಈ ಭಾಗ, ಜಗತ್ತು 2 ಭಾಗ ಅದು ಇವತ್ತು. ಅದಕ್ಕೆ ದೇವ್ರ ಮಕ್ಕಳು ಯಾರೋ ಎಲ್ಲರೂ ದೇವ್ರ ಮಕ್ಕಳಲ್ಲ. ಎಲ್ಲರನ್ನು ಗೊತ್ತಂತಂದ್ರೆ ಸೈತಾನ ಮಕ್ಕಳಲ್ಲ. ಸೈತಾನ ಮಕ್ಕಳೇ ಬೇರೆ ಯಾರು. ಇವತ್ತು ದಿವಸ ಸೈತಾನನ ಸಮಾಜ. ದೇವರಿಂದ ಹುಟ್ಟಿದವರು ದೇವರ ಬೀಜದಲ್ಲಿ, ದೇವರ ವಾಕ್ಯದಿಂದ ಹುಡ್ತಾರವರು, ಆತ್ಮದಿಂದ ಹುಡ್ತಾರವರು. ಅದಕ್ಕೆ ಏನು ಗೊತ್ತಂದ್ರೆ 1:13 ಗೊತ್ತಾ, ದೇವ್ರ ಮಕ್ಕಳು ಯಾರ್ಯಾರು ಆತನನ್ನು ನಂಬಿದಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ ಅವರು ದೇವರ ಮಕ್ಕಳಾರ. ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಇವರು ಹುಟ್ಟಿದವರೆಲ್ಲ ದೇವರ ಆತ್ಮನಿಂದಲೇ ಹುಟ್ಟಿದವರು. ದೇವ್ರ ಮಕ್ಕಳು ಹೆಂಗೆ ಹುಡ್ತಾರದು ಗೊತ್ತಾ? ಆತ್ಮದಿಂದ ಹುಡ್ತಾರಂತ, ವಾಕ್ಯದಲ್ಲಿಂದ ಹುಡ್ತಾರಂತ. ಯಾಕೆ? ಕಾಮದಿಂದಲ್ಲ. ಅಂದರೆ ಈ ಪ್ರಪಂಚ ಯಾತ್ರಿಂದ ಹುಟ್ಟ್ಯದ? ಕಾಯನ್. ಇವತ್ತು ನಿಲ್ಸಿ ಈ ಜಗತ್ತೇ ಅನ್ನೋದು ಗೊತ್ತಾ? ಮಿಕ್ಸ್ ಅಪ್. ದೇವ್ರ ಮಕ್ಕಳಿಲ್ಲ ಪ್ರಿಯರೇ, ದೇವ್ರ ಮಕ್ಕಳಿಲ್ಲ. ಸೈತಾನನ ಇವತ್ತಿನ ದಿವಸ ಸೈತಾನ ವಶದಲ್ಲಿ ಲೋಕ ಬಿದ್ದು ಹೋಗಿದೆ ಎಂಬುದಾಗಿ ಯೋಹಾನ 1ನೇ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟವ. ಇಡೀ ಜಗತ್ತೇನು ಗೊತ್ತಾ? ಕೆಟ್ಟು ಹೋಯಿತು. ಅದಕ್ಕೆ ಏನು ಗೊತ್ತಂತ ನಾವು ನೋಡ್ತೇವೆ ಗೊತ್ತಾ? ಒಳ್ಳೆ ಮರ ಒಳ್ಳೆ ಫಲ ಕೊಡ್ತದ, ಕೆಟ್ಟ ಮರ ಕೆಟ್ಟದು ಕೊಡ್ತದ. ಅದ್ರ ಬೀಜನೇ ಬೇರೆ ಅದ, ಇದ್ರ ಬೀಜನೇ ಬೇರೆ. ಮತ್ತು 12:33 ಬರೆದು, ಮರ ಒಳ್ಳೆಯದೆಂದರೆ ಅದರ ಫಲ ಒಳ್ಳೆಯದನ್ನಿರಿ. ಮರ ಒಳ್ಳೆಯದಂದ್ರೆ ಅದರ ಫಲ. ಮರ ಪೈಲೆ ಆ ಮರ ಒಳ್ಳೆಯ ಮರ ಆಗಬೇಕಾದ್ರೆ ಬೀಜ ಡಿಪೆಂಡ್ ಅದ, ಬೀಜದ ಮ್ಯಾಗ ಅದ ಫರಕ್. ಒಳ್ಳೆ ಬೀಜ ಇತ್ತಂದ್ರೆ ಒಳ್ಳೆ ಮರ ಆಯ್ತವ, ಒಳ್ಳೆ ಫಲ ಕೊಡ್ತವೆ. ಒಂದು ವೇಳೆ ಕೆಟ್ಟ ಬೀಜ ಇತ್ತಂದ್ರೆ ಏನಾಯ್ತದೆ ಗೊತ್ತಾ? ಕೆಟ್ಟದೇ ಕೊಡ್ತದೆ. ಮರ ಹುಳುಕು ಅಂದರೆ ಅದರ ಫಲ ಹುಳುಕನ್ನಿರಿ. ಫಲದಿಂದಲೇ ಮರಗಳ ಗುಣ ಗೊತ್ತಾಗುವುದು, ಫಲದಿಂದೇ ಗೊತ್ತಾಗ್ತದೆ. ಇವತ್ತಿನ ದಿವಸ ಫಲ ಕೆಟ್ಟ ಫಲ, ಅವತ್ತಿನ ದಿವಸ ಫಲ ಕೆಟ್ಟ ಹಣ್ಣು ಏನು ಬಿಡ್ತಾ ಅವತ್ತು ದಿವಸ ತೋಟದಾಗ. ನಾನು ದ್ರಾಕ್ಷಿ ತೋಟ 5ನೇ ಅಧ್ಯಾಯ ಯೆಶಾಯ ಪ್ರವಾದಿಗಂತ ನಾನೇನು ಗೊತ್ತಾ ಒಳ್ಳೆ ದ್ರಾಕ್ಷಿ ತೋಟ ಮಾಡಿದೆ, ಜನಪ್ರಿಯ ನೀವು ದೊಡ್ಡ ತೋಟ ಅದ, ಒಳ್ಳೆ ಸಸಿಗಳನ್ನು ನೆಟ್ಟಿದೆ, ಅದು ಒಳ್ಳೆ ಹಣ್ಣು ಕೊಡ್ತದೆ ಎಂಬುದಾಗಿ ನಾನು ಆಲೋಚನೆ ಮಾಡಿದೆ. ಅಯ್ಯೋ ಅದು ಹೊಲಸು ಹಣ್ಣು ಕೊಡ್ತು. ಈಗ ನಾ ಏನು ಮಾಡಲಿ ನನ್ನ ತೋಟಕ್ಕೆ? ಇದು ಪರಿಸ್ಥಿತಿ. ಕರ್ತನಲ್ಲಿ ಇದು ಸೈತಾನನ ಸಮಾಜದ. ದೇವ್ರ ಮಕ್ಕಳಲ್ಲ. ದೇವ್ರ ಮಕ್ಕಳಾಗಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ದೇವ್ರ ಮಕ್ಕಳಾಗ್ತಾರೆ, ವಿನಾ ಆಗದೇ ಇಲ್ಲ. ಅವರ ಫಲಗಳಿಂದ ನನಗೆ ತಿಳ್ಕೊಡ್ತೀನಿ. ಅಂಜೂರದ ಮರದಾಗ ಗಜ್ಜಿಗೆ ಇದ್ರಾಗ ಗಜ್ಜು ಮುಳ್ಳಿನ ಗಿಡದಾಗ ಅಂಜೂರದ ಹಣ್ಣು ಸಿಕ್ಕಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತಿನ ದಿವಸ ಏನು ಗೊತ್ತಾ? ದೇವ್ರ ಮಕ್ಕಳಿಗೂ ಸೈತಾನನ ಮಕ್ಕಳಿಗಿಂತ ವ್ಯತ್ಯಾಸ ಅದ. ಅದಕ್ಕೆ ಹೇಳ್ತಾ ಗೊತ್ತಾ? ದೇವರ ಜೀವ ಅವನಲ್ಲೇ ಅದ, ದೇವರ ಬೀಜ ಅವನಲ್ಲೇ ಅದ. ಇವರು ದೇವರ ಮಕ್ಕಳೆಂದು, ಅವರು ಸೈತಾನನ ಮಕ್ಕಳೆಂದು ಇದ್ರ ವ್ಯಕ್ತವಾಗುತ್ತದೆ. ಅವರು ದೇವರ ಮಕ್ಕಳು, ಇವರು ಸೈತಾನ ಮಕ್ಕಳೆಂದು ಯಾತ್ರ ಮೇಲೆ ಗೊತ್ತಾ? ಬೀಜದ ಮೇಲೆ ಗೊತ್ತಾ? ನಾವು ನೋಡೋಣ ಗೊತ್ತಾ? ಮೊದಲನೇ ಇದರಾಗೆ ಆದಿ ಕಾಲದಾಗ ಏನು ಗೊತ್ತಾ? ಕಾಯನ ಬೀಜ ಏನಾಯ್ತು ಗೊತ್ತಾ? ಅದು ಕೊಳಕು ಬೀಜ. ಮುಂದೇನಾಯ್ತು ಗೊತ್ತಾ? ಕಲೆಗಳು ಉತ್ಪತ್ತಿ ಆಯಿತು. 4ನೇ ಅಧ್ಯಾಯ 10. ಕಾಯನನು ವಂಶದಾಗ ಏನಾಯ್ತು? ಕಲೆಗಳು, ದೊಡ್ಡ ದೊಡ್ಡ ಕಲಿಪುರುಷರು ತಯಾರಾದರು. ಬರೀ ಕಲೆಗಳು, ಪಾಪ ಕಾಮ 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 ಕಲೆಗಳು, ಕಾಮ ಉತ್ಪತ್ತಿ ಉತ್ತಾಯಿತು ಜಗತ್ತಿನ ತುಂಬ. ಈಗ ಮುಂದೇನು ಗೊತ್ತಾ? ಹೇಬೇಲ್ ಸತ್ತಿದ ಮೇಲೆ ಆದಾಮನಿಗೆ ಇನ್ನೊಬ್ಬ ಮಗ ಹುಟ್ಟದ. ಯಾರು ಗೊತ್ತಾ? ಶೇತ. ಈಗ ಶೇತ ಏನು ಗೊತ್ತಾ? ಅಂದರೆ ದೇವ್ರ ಮಗನ. ಈಗ ಈ ಕಡೆ ಶೇತನ ವಂಶ, ಈ ಕಡೆ ಏನು ಗೊತ್ತಂತಂದ್ರೆ ಕಾಯನನ ವಂಶ. ಏನಾಯ್ತು ಗೊತ್ತಾ? ಬೆಳಿಲಾಕ ಶುರು ಆಯ್ತು. 2 ಬೀಜ. ಈ ಕಡೆ ಸೈತಾನನ ಬೀಜ ಅದ, ಈ ಕಡೆ ಏನು ಗೊತ್ತಂತಂದ್ರೆ ಶೇತನು ಅಂದರೆ ಗೊತ್ತಾ? ದೇವ್ರ ವಂಶ.
ಆದ್ರೆ ಏನಾಗಿದೆ ಗೊತ್ತಾ, ಇವು ಎರಡೂ ಮುಂದೆ ಏನಾದರೂ ಗೊತ್ತಾ, ಒಂದಾದ ಮತ್ತೆ ಒಂದಾಗಿ ಕೆಟ್ಟು ಹೋಗಿ ಮತ್ತೆ ಕೆಟ್ಟೋಯ್ತು. ಆವಾಗ ಸೇತನ ವಂಶದಲ್ಲಿ 10 ಮಂದಿ ಮಹಾಪುರುಷರು ಉಂಟಾದರು, ದೊಡ್ಡ ಅಂಥದ್ರಲ್ಲಿ ಹನೋಕನು ಸಹ ಏನು ಗೊತ್ತಂದ್ರೆ ದೊಡ್ಡ ಪ್ರವಾದಿ. ಹನೋಕ ಜೀವ ಸಹಿತವಾಗಿ ಎದ್ದವ 10 ಮಂದಿದಾಗ 7ನೇ ತೆರೆಯಾಗಿರ್ತಕ್ಕಂಥ ಹನೋಕ, ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಳ್ತಕ್ಕಂಥ ಹನೋಕ 7ನೇ ತಲೆಯವನು ಇವನು ಆದಾಮನಿಂದ. ಆದ್ರೆ ಅವನಿಗೆ ಬಿಟ್ಟರೆ ಉಳಿದವರೆಲ್ಲರೂ ಸುಮಾರು 965, 930, 912 ಇಷ್ಟು ವರ್ಷ 962, 969 ಮೆತ್ತು ಶಲಹ ಬದುಕಿದರೂ ಸಹ ಏನಾಯಿತು ಗೊತ್ತಾ, ಜಲಪ್ರಳಯದಲ್ಲಿ ಎಲ್ಲರೂ ನಾಶ ಆದರು. ಯಾರು? ಕೇವಲ ಏನು ಗೊತ್ತಂತಂದ್ರೆ ನೋಹನನ್ನು ಹೊರತಾಗಿ. ಯಾಕಂದ್ರೆ ಪಾಪ ತುಂಬಿ ಹೋಯಿತು, ಮತ್ತೆ ನಾಶ ಮಾಡಬೇಕಾಯ್ತು ದೇವರು. ಯಾಕೆ? ಕಲೆಗಳ ಉತ್ಪತ್ತಿ ಆದಿದ್ದರಿಂದ ಲೋಕದಲ್ಲಿ ಇಂಥ ಭಯಂಕರವಾದಂಥ ದೊಡ್ಡ ಫೇಲಿಯರು ಜಗತ್ತಿನಾಗ ಉಂಟಾದರು. ನಾಶ ಮಾಡಾಕ್ಬಿಟ್ಟು ದೇವ್ರು ಇಕ್ಕಿಲ್ಲ. ಇವತ್ತಿನ ದಿವಸ ಅದಕ್ಕೇನು ಗೊತ್ತಾ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರಬೇಕಾಯ್ತು. ಯಾಕೆ ಬರಬೇಕಾಯಿತು ಗೊತ್ತಾ? ಲೋಕವನ್ನು ರಕ್ಷಿಸುವುದಕ್ಕೋಸ್ಕರವಾಗಿ. ನಾಶ ಮಾಡೋದ್ರಿಗೆ ಆತನಿಗೆ ಇಷ್ಟ ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವ್ರ ಮಕ್ಕಳು ಯೇಸು ಕ್ರಿಸ್ತನಿಗೆ ಯಾರು ನಂಬಿರ್ತಾರ ಅವ್ರು ಮಾತ್ರ ಗೊತ್ತ ದೇವ್ರ ಮಕ್ಕಳಾಗಲು ಸಾಧ್ಯ ಅದ. ಆದ್ರೆ ಇವರು ಯಾರೂ ಸೇರಲ್ಲ, ಕ್ರೈಸ್ತ ಸಭೆ ಯಾರೂ ಸೇರೋದಿಲ್ಲ. ಅದಕ್ಕೇನು ಗೊತ್ತಂದ್ರೆ, ನೀತಿಯನ್ನು ಅನುಸರಿಸಿದವನು ತನ್ನ ಸಹೋದರನನ್ನು ಪ್ರೀತಿಸಿದವನು ದೇವರಿಂದ ಹುಟ್ಟಿದವರಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾವು ಮೊದಲಿನಿಂದ ಕೇಳಿದ ವಾಕ್ಯವಾಗಿದೆ. ಕೆಡುಕರಿಂದ ಹುಟ್ಟಿ ತಮ್ಮನನ್ನು ಕೊಂದು ಹಾಕಿದ ಕಾಯನಂತೆ ನಾವು ಇರಬಾರದು. ಯಾವ ಕಾರಣದಿಂದ ನನ್ನನ್ನು ಕೊಂದು ಹಾಕಿದನು? ತನ್ನ ತಮ್ಮನ ಕೃತ್ಯಗಳು ನೀತಿಯುಳ್ಳವುಗಳಾಗಿದ್ದವು, ಅವನ ಕೃತ್ಯಗಳು ಕೆಟ್ಟವುಗಳಾಗಿದ್ದರಿಂದ ಅದಕ್ಕೇನು ಗೊತ್ತಂದ್ರೆ ಕೊಲ್ಲೆ ಹಾಕಿದೆ ಎಂಬುದಾಗಿ. ಈಗ ನಾವು ಮುಂದೆ ನೋಡ್ತೇವೆ ಗೊತ್ತಾ, ಜಲಪ್ರಳಯದಲ್ಲಿ ನಾಶ ಆಗಿ ಹೋಗಿ. ಈಗ ಮುಂದೆ ಗೊತ್ತು ಸೇಮ್ ಹಾಮೇಫೇತ್ ಅವ್ರ ಮೂಲಕ ಜಗತ್ತು ತಯಾರಾಗ್ಲತ್ತು. ಆದ್ರೆ ಅದರಲ್ಲಿ ಗೊತ್ತಾ ಅಲ್ಲಿಯೂ ಸಹ ಗೊತ್ತಂತಂದ್ರೆ ವ್ಯತ್ಯಾಸ ಆಗೋಯ್ತು. ಹಾಮಾನನ ವಂಶ ಶಾಪಗ್ರಸ್ತ ಆಗೋಯ್ತು. ಹೀಗೇನು ಗೊತ್ತಾ, ಇಡೀ ಜಗತ್ತೆಲ್ಲ ಪಾಪಕ್ಕೊಳಗಾಯಿತು. ಜಗತ್ತೆಲ್ಲ ಪಾಪ ಆದ ಕಾರಣ ಜನರು ಭೂಮಿಯ ಮೇಲೆ ತನ್ನ ಮನಸ್ಸಿನ ದುರುಚ್ಛೆಗಳಂತೆ ನಡೆದು ತಮ್ಮ ದೇಹ ಮಾನಹೀನ ಮಾಡಿಕೊಳ್ಳಲೆಂದು ದೇವರವನು ಹೊಲಸಾದ ನಡತೆಗೆ ಒಪ್ಪಿಸಿದನು ಅಂತ ವಾಕ್ಯದಲ್ಲಿ ಬರೀ. ಜನರು ಭೂಮಿ ಮೇಲೆ ದುಷ್ಟತನವನ್ನು ನಡೆಸಿ ದೇವರಿಗೆ ಹಂಗಿಸುವವರಾದರು. ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪ ಪರಲೋಕದಲ್ಲಿ ಇವರ ಮೇಲೆ ತೋರಿ ಬಂತು. ಜಲಪ್ರಳಯದಲ್ಲಿ ದೇವರವರಿಗೆ ನಾಶ ಮಾಡಿಬಿಟ್ಟ. ಅದಕ್ಕೇನು ಗೊತ್ತಾ, ದೇವರು ಈ ಲೋಕದಲ್ಲೇನು ಗೊತ್ತಾ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ದೇವರು ಮಕ್ಕಳನ್ನು ಕರೆದಿದ್ದಾನೆ. ಆತನ ಮೇಲೆ ನಂಬಿಕೆ ಇಡೋದ್ರ ಮೂಲಕವಾಗಿ ದೇವರು ಮಕ್ಕಳಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ನಾವೇನು ಗೊತ್ತಾ, ಸ್ತ್ರೀ ಸಂತಾನ, ದ ಸೀಡ್ ಆಫ್ ಗಾಡ್. ಸೀಡ್ ಆಫ್ ಸ್ಯಾಟನ್ ಯಾರು ಗೊತ್ತಾ? ಕಾಯನನ ವಂಶ. ಈಗ ಕಾಯನನ ವಂಶ ಭೂಮಿ ಮೇಲೆ ಹೆಚ್ಚಾದ, ಜಗತ್ತೆಲ್ಲವನ ವಶದಲ್ಲಿ ಬಿದ್ದು ಹೋಗ್ಯದ. ಅದಕ್ಕೋಸ್ಕರವಾಗಿ ಗೊತ್ತಾ, ಯೋಹಾನನ ಪತ್ರಿಕೆ ಬರೆಯುವಾಗ ಅಲ್ಲಿ ಹೇಳ್ತಾನೆ, ಜಗತ್ತೆಲ್ಲ ಅವನ ವಶದಲ್ಲಿ ಬಿದ್ದು ಹೋಗಿದೆ, ಸೈತಾನನ ವಶದಲ್ಲಿ ಬಿದ್ದು ಹೋಗಿದೆ ಎಂಬುದಾಗಿ ಪತ್ರಿಕೆಯಲ್ಲಿ ಆತನು ಬರೀತಾನೆ. ದೇವರಿಂದ ನಾವು ನೋಡ್ತೇವೆ ಗೊತ್ತಾ, ಮೊದಲನೇ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 18, ದೇವರಿಂದ ಹುಟ್ಟಿರುವವನು ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ನಾವು ದೇವರಿಂದ ಹುಟ್ಟಿದವರೆಂತಲೂ ಎಂದು ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಇಡೀ ಜಗತ್ತೆಲ್ಲ ಯಾತ್ರೆಯಿಂದ ಹುಟ್ಟೋದು ಗೊತ್ತಾ? ಕೆಡುಕನ ವಶದಲ್ಲಿ, ಕಾಮದಲ್ಲಿ ಹುಟ್ಟಿ ಕಾಮದಲ್ಲೇ ಬೆಳೀತಾ ಇದೆ. ಅದಕ್ಕೆ ದೇವರ ಮಗನು ಬಂದು ನಾವು ಸತ್ಯವಾಗಿರುವಾತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂದು ನಮಗೆ ಗೊತ್ತು. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವಾತನಲ್ಲಿದ್ದೇವೆ. ಆತನು ಸತ್ಯ ದೇವರು, ನಿತ್ಯ ಜೀವಾಗಿರುವುದರಿಂದ ನಾವು ದೇವರ ಮಕ್ಕಳ ಆಗಿದ್ದೇವೆ. ಅದಕ್ಕೆ ದೇವರು ಲೋಕಕ್ಕೆ ಬದಲಾಯಿಸುವುದಕ್ಕಾಗಿ, ಈ ಲೋಕವನ್ನು ಕಾಮದ, ಈ ಲೋಕವನ್ನು ಪಾಪದ, ಈ ಲೋಕವನ್ನು ಸಂಪೂರ್ಣ ಬದಲಾಯಿಸುವುದಕ್ಕೋಸ್ಕರವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟ. ಆ ಮಗನಲ್ಲಿ ನಂಬಿಕೆ ಇಡೋದ್ರ ಮೂಲಕವಾಗಿ ಪಾಪ ಪರಿಹಾರ ಅದ. ಆ ಧರ್ಮ ಹೋಗಿ
ಅಲ್ಲಿ ಧರ್ಮ ಪ್ರಾರಂಭ ಆಗ್ತದೆ, ಅಲ್ಲಿ ನೀತಿ ಪ್ರಾರಂಭ ಆಗ್ತದೆ. ಆ ನೀತಿಯಲ್ಲಿ ಇರ್ತಕ್ಕಂಥವರು ಎಂದು ಪಾಪ ಮಾಡುವವರೆಲ್ಲರೂ ಸೈತಾನನಿಂದ ಹುಟ್ಟಿದವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಿಯರೇ, ಈ ವಿಷಯ ಭಾಳ ಜಾಗೃತಿಯಿಂದ ನೀವು ಕೇಳಬೇಕಾಗಿದೆ. ಇಲ್ಲೊಂದು ಬರೆದಿದೆ, ಎಲ್ಲಿ ಗೊತ್ತಾ? ಓಪನ್ ಬೈಬಲ್ನಾಗ ಕೆಳಗೆ ರೆಫರೆನ್ಸ್ನಾಗ ಬರೆದು ಗೊತ್ತಾ? ಸಿನ್ಸ್ ಆ್ಯಡಮ್ ಬಿಕೇಮ್ ಎ ಸಿನ್ನರ್ ಬಿಫೋರ್ ಯು ಕನ್ಸೀವ್ಡ್ ಎ ಚೈಲ್ಡ್ಸ್. ಇದರ ಅರ್ಥ ಭಾಳ ಗಂಭೀರ ಇದೆ. ಆದಾಮನು ತನ್ನ ಹೆಂಡತಿಯನ್ನು ಕೂಡೋದಕ್ಕಿಂತ ಮೊದಲೇ ಯು ಕನ್ಸೀವ್ಡ್ ಎ ಚೈಲ್ಡ್. ಹವ್ವ ಮೊದಲೇ ಏನು ಗೊತ್ತಾದ್ರೆ ಸೈತಾನನಿಂದ ಏನು ಗೊತ್ತಾ? ಹಣ್ಣು ತಿಂದ ಕಾರಣ ಏನಾಗಿತ್ತು ಗೊತ್ತಾದ್ರೆ ಕಾಯಿನ ಉಂಟಾಗಿದೆ. ದೇವ್ರ ಮಕ್ಕಳೇ ಬೇರೆ ಯಾರ? ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದ ಹುಟ್ಟಿದವರು ದೇವ್ರ ಮಕ್ಕಳಲ್ಲ. ಈ ಲೋಕ ಎಲ್ಲ ಕಾಮದಿಂದ. ಅದಕ್ಕೆ ದೇವ್ರು ಹೇಳಿದ್ದೇನು ಗೊತ್ತಾ? ಹೊಸದಾಗಿ ಹುಟ್ಟಬೇಕು ನೀನು. ಹೊಸದಾಗಿ ಹುಟ್ಟಲಾರದು ಹೋದ್ರೆ ನೀ ದೇವ್ರ ಮಗ ಆಗಲ್ಲ. ದೇವ್ರ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮ ಧ್ಯಾನಕ್ಕಾಗಿ ಆಶೀರ್ವಾದ ಮಾಡಿ. ಆಮೇನ್. ಪ್ರೈಸ್ ದ ಲಾರ್ಡ್.